ज्ञानदमानतोऽस्मि प्रथमो हनुमान्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यं तियं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 15ನೇ ಅಧ್ಯಾಯ ಪ್ರಾರಂಭ. ಶ್ರೀ ಶುಕ ಉವಾಚ ಭರತಸ್ಯಾತ್ಮಜಃ ಸುಮತಿರ್ನಾಮಾಭಿಹಿತೋ ಯಮು ಹವಾವ ಕೇಚಿತ್ ಪಾಷಂಡಿನೋ ವಿಲೋಕ್ಯ ಋಷಭ ಪದವೀಂ ಅನುವರ್ತಮಾನಂ ಅನಾರ್ಯಾ ಅವೇದ ಸಮಾಮ್ನಾತಾಂ ದೇವತಾಂ ಸ್ವಮನೀಷಯಾ ಕಲೌ ಕಲ್ಪಯಿಷ್ಯಂತಿ. ಶುಕಾಚಾರ್ಯರು ಪರೀಕ್ಷಿದ್ರಾಜನನ್ನ ಕುರಿತು ರಾಜಸಂತತಿಯ ಮುಂದಿನ ವರ್ಣನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದುವರೆಗೆ ಭರತ ಚಕ್ರವರ್ತಿಯ ಚರಿತ್ರೆಯನ್ನೆಲ್ಲ ಹೇಳಿ ಈ ಭರತನಿಗೆ ಸುಮತಿ ಎಂಬುದಾಗಿ ಒಬ್ಬ ಮಗ ಇದ್ದ ಅಂತ ಹಿಂದೆ ಹೇಳಿದ್ದಾರೆ. ಭರತನ ಮಕ್ಕಳ ಬಗ್ಗೆ ತಿಳಿಸುವ ಸಮಯದಲ್ಲಿ ಸುಮತಿ ಎಂಬುದಾಗಿ ಒಬ್ಬ ಮಗನನ್ನ ಅಲ್ಲಿ ಹೇಳಿತ್ತು. ಸುಮತಿರ್ನಾಮ ಅಭಿಹಿತ ಅಂತ ಹಿಂದೆ ಹೇಳಿದ್ವಲ್ಲ, ಸುಮತಿ ಅಂತ ಒಬ್ಬ ಮಗ ಇದ್ದ ಅಂತ. ಅವನು ಋಷಭದೇವನಂತೆನೆ ಅವಧೂತ ಮಾರ್ಗವನ್ನು ಹಿಡಿದ. ಭರತನ ಮಗ ಸುಮತಿ ಅಂತನ್ನೋನು ಋಷಭ ಯಾವ ರೀತಿ ಅವಧೂತ ಮಾರ್ಗವನ್ನು ಹಿಡಿದಿದ್ನೋ ಅದೇ ರೀತಿ ಈ ಸುಮತಿ ಅಂತನ್ನೋನು ಕೂಡ ಆ ರೀತಿ ಋಷಭ ಪದವೀಂ ಅನುವರ್ತಮಾನಂ ಅವಧೂತ ಮಾರ್ಗವನ್ನು ಹಿಡಿದ. ಕೆಲವರು ದುಷ್ಟರಾದಂತಹ ಪಾಷಂಡಿಗಳು ಈ ಸುಮತಿಯನ್ನ ನೋಡಿ ಅವರು ತಮ್ಮದೇ ಆದ ಒಂದು ದುರ್ಬುದ್ಧಿಯಿಂದ ಈ ಸುಮತಿಯನ್ನ ವೇದ ವಿರುದ್ಧವಾದ ಬೌದ್ಧಾಗಮಗಳಲ್ಲಿ ಹೇಳಿದ ಸಾಕ್ಷಾತ್ ಬುದ್ಧದೇವ ಎಂಬ ದೇವತೆಯ ಅವತಾರ ಅಂತ ಕಲಿಯುಗದೊಳಗೆ ಕಲ್ಪನೆ ಮಾಡ್ತಾರೆ. ಅಂದ್ರೆ ಅವನಲ್ಲ, ಸಾಕ್ಷಾತ್ ಬುದ್ಧದೇವ
ಅನ್ನೋದು ಅಲ್ಲ. ಆದರೆ ಅವರು ಆ ರೀತಿ ಹೇಳ್ತಾರೆ. ಬೌದ್ಧ ಆಗಮದಲ್ಲಿ ಹೇಳಿದ ಬುದ್ಧದೇವ ಅಂತೇನಿದ್ದಾನೆ, ಅದು ಆ ಬುದ್ಧ ಆಗಮ ಅಂತನ್ನೋದು ವೇದ ವಿರುದ್ಧವಾಗಿರ್ತಕ್ಕಂತಹ ಆಗಮ. ಅಂತಹ ವೇದ ವಿರುದ್ಧವಾದ ಅವೇದ ಸಮಾಮ್ನಾತಾಂ, ವೇದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಬೌದ್ಧಾಗಮದಲ್ಲಿ ಹೇಳಿರ್ತಕ್ಕಂತಹ ಬುದ್ಧದೇವ ಇವನು ಅಂತ ಆ ದೇವತೆ ಅವತಾರ ಈ ಸುಮತಿ ಅಂತ ಕಲಿಯುಗದಲ್ಲಿ ಕಲ್ಪನೆ ಮಾಡ್ಕೊಳ್ತಾರೆ. ಬುದ್ಧನೇ ಅವತಾರ ಮಾಡಿದ್ದಾನೆ ಅಂತ ತಿಳ್ಕೊಂಡಿದ್ದಾರೆ, ಆದರೆ ಅಲ್ಲ. ಭರತಸ್ಯಾತ್ಮಜಃ ಸುಮತಿರ್ನಾಮಾಭಿಹಿತೋ ಯಮುಹ ವಾವ ಕೇಚಿತ್ ಪಾಷಂಡಿನೋ ವಿಲೋಕ್ಯ ಋಷಭ ಪದವೀಂ ಅನುವರ್ತಮಾನಂ ಅನಾರ್ಯಾಹ. ಅನಾರ್ಯರು ಅಂದ್ರೆ ಪಾಷಂಡಿಗಳು. ಅವೇದ ಸಮಾಮ್ನಾತಾಂ ದೇವತಾಂ ಸ್ವಮನೀಷಯಾ ಕಲೌ ಕಲ್ಪಯಿಷ್ಯಂತಿ. ತಸ್ಮಾತ್ ಗೃಧ್ರಶ್ಯೇನಾಯಾಂ ದೇವಪಾದಿರ್ನಾಮ ಪುತ್ರೋ ಅಭವತ್. ಆಮೇಲೆ ಅವನಿಂದ ಅಂದ್ರೆ ಸುಮತಿ ಏನು ಹೇಳಿದ್ರಲ್ವಾ, ಭರತನ ಮಗ ಸುಮತಿ ಅಂತ, ಆ ಸುಮತಿಯಿಂದ ಗೃಧ್ರಶ್ಯೇನ ಎಂಬತಕ್ಕಂಥವಳಲ್ಲಿ ದೇವಪಾದಿ ಎಂಬ ಹೆಸರಿನ ಒಬ್ಬ ಮಗ ಹುಟ್ಟಿದ. ಗೃಧ್ರಶ್ಯೇನಾಯಾಂ, ಗೃಧ್ರಶ್ಯೇನ ಅಂತ ಅವಳಿಗೆ ಹೆಸರು, ಸುಮತಿಯ ಹೆಂಡತಿ. ಆ ಸುಮತಿಯ ಹೆಂಡತಿಯಾದ ಗೃಧ್ರಸೇನಾಳಲ್ಲಿ ದೇವಪಾದಿ ಎಂಬ ಮಗ ಹುಟ್ಟಿದ. ತಸ್ಮಾತ್ ಗೃಧ್ರಶೇನಾಯಾಂ ದೇವಪಾದಿಃ ನಾಮ ಪುತ್ರೋ ಅಭವತ್. ಅಥ ಅಸುರ್ಯಾಂ ತತ್ತನಯೋ ದೇವದ್ಯುಮ್ನಃ ತತೋ ಧೇನುಮತ್ಯಾಂ ಸುತಃ ಪರಮೇಷ್ಠಿ ತಸ್ಯ ಸುವರ್ಚಲಾಯಾಂ ಪ್ರತೀಹ ಉಪಜಾತೋ ಯ ಆತ್ಮವಿದ್ಯಾಯಾಂ ಸಂಸಿದ್ಧೋ ಮಹಾಪುರುಷಂ ಅನುಸಸ್ಮಾರ ಪ್ರತೀಹಾತ್ ಸುತಬಾಲಾಯಾಂ ಪ್ರತಿಹರ್ತ್ರಾದಯಃ ತ್ರಯಃ ಆಸನ್ ಇಜ್ಯಾ ಕೋವಿದಾಃ ಸೂನವಃ. ಪ್ರತಿಹರ್ತುಃ ಸ್ತುತ್ಯಾಂ ವ್ಯೋಮಭೂಮಾನಾಂ ಅಜನಿಷಾತಾಂ. ವ್ಯೋಮಭೂಮಾನಾವಜನಿಷಾತಾಂ. ಈ ಸುಮತಿಯ ಮಗ ದೇವಪಾದಿ ಅಂತ ಒಬ್ಬ ಮಗ ಇದ್ನಲ್ಲ, ಆ ದೇವಪಾದಿಯ ಮಗ ಆಸುರಿ ಎಂಬತಕ್ಕಂಥವಳಲ್ಲಿ ದೇವಪಾದಿಯ ಮಗ ದೇವದ್ಯುಮ್ನ ಅಂತ ಒಬ್ಬ ಹುಟ್ಟಿದ. ಅಸುರ್ಯಾಂ ತತ್ತನಯೋ ಅಂತ, ಅಸುರ್ಯಾಂ ಅಂದ್ರೆ ಆಸುರಿ ಅಂತ ಅವಳಿಗೆ ಹೆಸರು, ದೇವಪಾದಿಯ ಹೆಂಡತಿ ಆಸುರಿ ಅಂತ, ಅವಳಲ್ಲಿ ಹುಟ್ಟಿದ ಒಬ್ಬ ಮಗ ದೇವದ್ಯುಮ್ನ ಅಂತ. ಆ ದೇವದ್ಯುಮ್ನಿಂದ ಧೇನುಮತಿ ಎಂಬತಕ್ಕಂತಹ ಹೆಂಡತಿಯಲ್ಲಿ ಹುಟ್ಟಿದವನು ಪರಮೇಷ್ಠಿ. ದೇವದ್ಯುಮ್ನ ತಥೋ ಧೇನುಮತ್ಯಾಂ ಸುತಃ, ಧೇನುಮತ್ಯಾಂ ಸುತಃ ಧೇನುಮತಿಯ ಮಗ ಪರಮೇಷ್ಠಿ ಅಂತ. ಆ ಪರಮೇಷ್ಠಿಗೆ ತಸ್ಯ ಸುವರ್ಚಲಾಯಾಂ, ಸುವರ್ಚಲ ಎಂಬ ಹೆಂಡತಿಯಲ್ಲಿ ಹುಟ್ಟಿದವನು ಪ್ರತೀಹ ಎಂಬತಕ್ಕಂತಹ ಮಗ. ಇವನು ದೇವದ್ಯುಮ್ನನ ಮಗ. ದೇವದ್ಯುಮ್ನನಿಗೆ ಧೇನುಮತಿಯಲ್ಲಿ ಹುಟ್ಟಿದವನು ಪರಮೇಷ್ಠಿ. ಆ ಪರಮೇಷ್ಠಿಯ ಮಗ ಪ್ರತೀಹ, ಪರಮೇಷ್ಠಿಯ ಹೆಂಡತಿ ಸುವರ್ಚಲ, ಆ ಸುವರ್ಚಲಾಳಲ್ಲಿ ಹುಟ್ಟಿರ್ತಕ್ಕಂಥವನು ಪ್ರತೀಹ ಅಂತ. ಈ ಪ್ರತೀಹ ಅಂತನ್ನೋನೇನಿದ್ದಾನೆ ಇವನು ಯಹ ಆತ್ಮವಿದ್ಯಾಯಾಂ ಸಂಸಿದ್ಧ, ಆತ್ಮವಿದ್ಯೆಯಲ್ಲಿ ಅಂದರೆ ಪರಮಾತ್ಮ ವಿದ್ಯೆಯಲ್ಲಿ ಸಿದ್ಧಿಯನ್ನ ಹೊಂದಿರತಕ್ಕಂಥವನಾಗಿದ್ದ. ಹಾಗೆ ಸಿದ್ಧಿಯನ್ನ ಪಡೆದು ಮಹಾಪುರುಷನಾದ ಶ್ರೀಮನ್ನಾರಾಯಣನನ್ನ ಪಡ್ಕೊಂಡಂತೆ. ಪ್ರತೀಹ ಅಂತನ್ನೋನು
ಆ ರೀತಿ ಒಳ್ಳೆ ಸಿದ್ಧಿಯನ್ನು ಪಡ್ಕೊಂಡವನು. ಪರಮಾತ್ಮ ವಿದ್ಯೆಯಲ್ಲಿ ಸಂಸಿದ್ಧನಾಗಿ ಮಹಾಪುರುಷನಾದ ಶ್ರೀಮನ್ನಾರಾಯಣನನ್ನ ಪಡೆದ ಅಂಥವನು ಸುವರ್ಚಲೆಯ ಮಗ ಪ್ರತೀಹ. ಆ ಪ್ರತೀಹನಿಂದ 3 ಮಂದಿ ಮಕ್ಕಳು ಹುಟ್ಟಿದರು. ಸುತಬಾಲ ಅಂತ ಪ್ರತೀಹನ ಹೆಂಡತಿ. ಸುತಬಾಲಾಯಾಮ್ ಪ್ರತೀಹಾತ್ ಸುತಬಾಲಾಯಾಮ್. ಆ ಪ್ರತೀಹನಿಂದ ಸುತಬಾಲ ಅನ್ನೋಳಲ್ಲಿ ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ ಅಂತ 3 ಜನ ಮಕ್ಕಳು. ಪ್ರತಿಹರ್ತ್ರಾದಯ ತ್ರಯ ಆಸನ್ ಅಂತ ಹೇಳಿದ್ದಾರೆ. ಪ್ರತಿಹರ್ತ್ರ ಮೊದಲಾದಂತಹ 3 ಜನ ಅಂತ. ಅಂದರೆ ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ ಅಂತ 3 ಜನದ ಹೆಸರು. ಈ ರೀತಿ 3 ಜನ ಮಕ್ಕಳು ಪ್ರತೀಹನಿಗೆ ಸುತಬಾಲಾಳಲ್ಲಿ ಹುಟ್ಟಿದರು. ಅವರು ಈ 3 ಜನ ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ ಅಂತನ್ನೋರು ಯಜ್ಞ ಅನುಷ್ಠಾನದಲ್ಲಿ ಒಳ್ಳೆ ನಿಷ್ಣಾತರಾಗಿರ್ತಕ್ಕಂಥವ್ರು. ಇಜ್ಜಾ ಕೋವಿದಾಹ ಸೂನವಃ. ಇಜ್ಜಾ ಕೋವಿದಾಹ ಅಂತಂದ್ರೆ ಯಜ್ಞದಲ್ಲಿ ಒಳ್ಳೆ ನಿಷ್ಣಾತರಾಗಿರ್ತಕ್ಕಂಥವ್ರು, ಕೋವಿದರಾಗಿರ್ತಕ್ಕಂಥವ್ರು ಈ 3 ಜನ. ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ ಅಂತ ಈ 3 ಜನ ಯಜ್ಞ ನಿಷ್ಣಾತರಾಗಿರ್ತಕ್ಕಂಥವ್ರು, ಪ್ರತೀಹನ ಮಕ್ಕಳು. ಅದರಲ್ಲಿ ಪ್ರತಿಹರ್ತ ಅಂತನ್ನೋನೇನಿದ್ದಾನೆ ಅವನಿಂದ ಸ್ತುತಿ ಎಂಬುವಳಲ್ಲಿ ವ್ಯೋಮ ಮತ್ತು ಭೂಮ ಅಂತ 2 ಮಕ್ಕಳು ಹುಟ್ಟಿದರು. ವ್ಯೋಮ ಭೂಮೌ ಅಜನಿಷಾತಾಂ. ವ್ಯೋಮ ಮತ್ತು ಭೂಮ ಅಂತ 2 ಮಕ್ಕಳು ಹುಟ್ಟಿದರು. ಪ್ರತಿಹರ್ತನ ಮಕ್ಕಳು. ಹೀಗೆ ಒಬ್ಬೊಬ್ಬರನ್ನೇ ಆ ವಂಶದ ಸಂತತಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅಥ ಸೂರ್ಯಾಂ ತತ್ತನಯೋ ದೇವದ್ಯುಮ್ನಃ ತತೋ ಧೇನುಮತ್ಯಾಂ ಸುತಃ ಪರಮೇಷ್ಠಿ ತಸ್ಯ ಸುವರ್ಚಲಾಯಾಂ ಪ್ರತೀಹ ಉಪಜಾತೋ ಯ ಆತ್ಮವಿದ್ಯಾಯಾಂ ಸಂಸಿದ್ಧೋ ಮಹಾಪುರುಷ ಮನುಸಸ್ಮಾರ. ಪ್ರತೀಹಾತ್ ಸುತಬಾಲಾಯಾಂ ಪ್ರತಿಹರ್ತ್ರಾದಯಃ ತ್ರಯಃ ಆಸನ್. ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ ಅಂತ 3 ಆಸನ್. ಇಜ್ಜಾ ಕೋವಿದಾಹ ಸೂನವಃ. ಪ್ರತಿಹರ್ತುಃ ಸ್ತುತ್ಯಾಂ ವ್ಯೋಮಭೂಮೌ ಅಜನಿಷಾತಾಂ. ಆತ್ಮೀಯ ಸಭೆಯಲ್ಲಿ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂತಾನೆ. ಪ್ರತಿಹಾತ್ ಸುವರ್ಚಲಾಯಾಮ್ ಕೊಟ್ಟಿದ್ದಾರೆ, ಅದು ತಪ್ಪಾಗ್ಬಿಟ್ಟಿದ್ದಾರೆ. ಇಲ್ಲಿ ಪ್ರತಿಹಾತ್ ಸುವರ್ಚಲಾಯಾಮ್ ಪ್ರತಿಹರ್ತಾತ್ ಅಯಸ್ ಹಂಗನ್ ಕೊಟ್ಟಿದ್ದಾರೆ, ತಪ್ಪಾಗ್ಬಿಟ್ಟಿದೆ. ಪ್ರತಿಹಾತ್ ಸುವರ್ಚಲಾಯಾಮ್ ಪ್ರತಿಹರ್ತಾದಯಃ ತ್ರಯಃ ಆಸನ್ ಅಂತಿದೆಯಾ? ಸೊ ಅಲ್ಲಿ ಮೇಲೆಯೂ ಸುವರ್ಚಲ ಪರಮೇಷ್ಠಿ ಅಲ್ಲಿ ಬಂದಿದೆ ಪರಮೇಷ್ಠಿ ತಸ್ಯ ಸುವರ್ಚಲ ಪ್ರತಿ. ಪರಮೇಷ್ಠಿಯ ಹೆಂಡತಿ ಸುವರ್ಚಲ. ಆ ಸುವರ್ಚಲಾಳ ಮಗನೇ ಪ್ರತೀಹ ಅಲ್ವಾ? ಹಾಗಾಗಿ ಪ್ರತೀಹಾತ್ ಸುತಬಾಲಾಯಾಮ್ ಅಂತ ಆಗ್ಬೇಕು, ಸುವರ್ಚಲಾಯಾಮ್ ಅಲ್ಲ. ಅಂಡ್ ಇದು ಪ್ರತಿಹರ್ತ ಬಂದು ಸ್ತುತ್ಯ ಎಂಬುದು ಹೆಂಡತಿನಿಂದ ವ್ಯೋಮ ಮತ್ತು ಭೂಮ ಹುಟ್ಟುತ್ತಾರೆ ಅಲ್ವಾ? ಪ್ರತಿಹರ್ತುವಿನ ಹೆಂಡತಿ ಸ್ತುತಿ. ಓಕೆ. ಆ ಸ್ತುತಿಯಲ್ಲಿ ವ್ಯೋಮ ಮತ್ತು ಭೂಮ ಅಂತ 2 ಮಕ್ಕಳು. ಪ್ರತೀಹನ ಅಮ್ಮ ಸುವರ್ಚಲ, ಪ್ರತೀಹನ ಹೆಂಡತಿ ಸುತಬಾಲ ಅಂತ. ಸುತಬಾಲಾಯಾಮ್ ಅಂತ ಆಗ್ಬೇಕದು. ಅದಕ್ಕೇನು ವ್ಯಾಖ್ಯಾನದಲ್ಲಿಯೂ ಹೆಚ್ಚೇನು ವಿಷಯ ಬರೆದಿಲ್ಲ ಅಲ್ವಾ? ಒಂದು ಬರಲ್ಲ. ಪ್ರಿಂಟ್ ಮಿಸ್ಟೇಕ್ ಆಗಿದೆ. ವ್ಯೋಮ್ನಃ ಋಷಿಕುಲ್ಯಾಯಾಂ ಉದ್ಗೀತಃ ತತಃ ಪ್ರಸ್ತಾವೋ
ದೇವಕುಲ್ಯಾಯಾಂ ಪ್ರಸ್ತಾವಾದ್ ವಿರುತ್ಸಾಯಾಂ ಹೃದಯಜಃ ಆಸೀತ್ ವಿಭೋಃ ರಥ್ಯಾಂ ಚ ಪೃಥುಷೇಣಃ ತಸ್ಮಾತ್ ನಕ್ತ ಆಕುತ್ಯಾಂ ಜಜ್ಞೆ ನಕ್ತಾತ್ ಋತಿಪುತ್ರೋ ಗಯೋ ರಾಜರ್ಷಿಪ್ರವರಃ ಉದಾರಶ್ರವಾಃ ಅಜಾಯತ ಸಾಕ್ಷಾತ್ ಭಗವತೋ ವಿಷ್ಣೋಃ ಜಗದಭಿರಕ್ಷಯಾ ಗೃಹೀತ ಸತ್ವಸ್ಯ ಕಲಾತ್ಮವತ್ತಾಭಿಲಕ್ಷಣೇನ ಮಹಾಪುರುಷತಾಂ ಪ್ರಾಪ್ತಃ. ಆಚಾರ್ಯ ಇಲ್ಲಿ ಆಕೂತ್ಯಾಂ ಜಜ್ಞೆ ನಕ್ತಾತ್ ನೀವು ಋತಿನ್ ಹೇಳಿದಿರೋ ಇಲ್ಲ ರತಿ ಅದು ಋತಿಪುತ್ರ ಅಂತಿದೆ. ಓಕೆ ನಮ್ಮ ಪುಸ್ತಕದಲ್ಲಿ ರತಿನ್ ಹಾಕಿದ್ದಾರೆ. ರತಿಪುತ್ರೋ ಅಂತಿದೆ. ನಕ್ತಾತ್ ಋತಿ ಅಂತಿದೆ. ರಾ ಬಂದು ಬ್ರಾಕೆಟ್ ಹಾಕಿದ್ದಾರೆ. ರೂ ರತಿಪುತ್ರ ಅಂತ ಬ್ರಾಕೆಟ್ ರಾ ಅಂತ ಕೂಡ ಹಾಕಿದ್ದಾರೆ. ಎರಡಿದೆಯಾ? ವ್ಯಾಖ್ಯಾನದಲ್ಲಿ ಏನಿಲ್ಲ. ಎರಡು ಪಾಠ ಇರಬಹುದು. ಋತಿ ಅಂತನೂ ಇರಬಹುದು, ರತಿ ಅಂತನೂ ಇರಬಹುದು ಅವಳ ಹೆಸರು. ಈಗ ಏನಾಯ್ತು, ವ್ಯೋಮ ಮತ್ತು ಭೂಮ ಅಂತ ಇಬ್ರು ಮಕ್ಕಳು. ಪ್ರತಿಹರ್ತನ ಮಕ್ಕಳು ವ್ಯೋಮ ಮತ್ತು ಭೂಮ. ಅದರಲ್ಲಿ ವ್ಯೋಮ ಇದ್ದಾನಲ್ಲ, ಅವನಿಂದ ಋಷಿಕುಲ್ಯಾಯಾಂ ಉದ್ಗೀತ. ಋಷಿಕುಲ್ಯಲ್ಲಿ ನಮಸ್ತೆ ಗುರುಗಳೇ. ಯಾವ್ದು ಇದು ಚಾಪ್ಟರ್ ಇದು? 15ನೇ ಅಧ್ಯಾಯ, ಸ್ಕಂದ ಪಂಚಮ ಸ್ಕಂದ, 5th ಅಲ್ವಾ? ಹೌದು. ಓಕೆ, ಅಲ್ಲೇ ಇದೀನಿ. ಥ್ಯಾಂಕ್ ಯು. ಸಿಕ್ತಾ ಇಲ್ವಾ? ಅಲ್ಲಿ ವ್ಯತ್ಯಾಸ ಇದೆಯಾ ನಿಮ್ಮ ಪುಸ್ತಕದಲ್ಲಿ? ಲೈನ್ ಎಷ್ಟು? ಲೈನ 5ನೇ ಗದ್ಯ. 5ನೇದು, ಹೌದು. 15ನೇ ಅಧ್ಯಾಯದಲ್ಲಿ 5ನೇ ಗದ್ಯ. ವ್ಯೋಮ ಎಂಬವನೇನಿದ್ದಾನೆ ಅವನಿಂದ ಋಷಿಕುಲ್ಯಾಯ ಉದ್ಗೀತ. ಋಷಿಕುಲ್ಯ ಎಂಬುವಳಲ್ಲಿ ಉದ್ಗೀತ ಎಂಬ ಮಗ ಹುಟ್ಟಿದ. ಆ ಉದ್ಗೀತನಿಂದ ಪ್ರಸ್ತಾವ ಅನ್ನೋನು ದೇವಕುಲ್ಯ ಎಂಬುವಳಲ್ಲಿ ಹುಟ್ಟಿದ. ಪ್ರಸ್ತಾವ ಅಲ್ಲ ಪ್ರಸ್ತೋತಾವ? ಪ್ರಸ್ತಾವ. ಓಕೆ, ಪ್ರಸ್ತೋತಾನ್ ಹಾಕಿದ್ದಾರೆ ಪುಸ್ತಕದಲ್ಲಿ. ಪ್ರಸ್ತೋತ, ಪ್ರಸ್ತೋತು ವಿರುತ್ಸ್ಯಾಮ್ ಅಂತಿದೆ ಅಲ್ವಾ? ಪ್ರಸ್ತಾವ ಮತ್ತು ಪ್ರಸ್ತೋತ ಎರಡೂ ಕರೆಯೋದಿದೆ. ಇವರು 5 ಜನ ಯಜ್ಞದಲ್ಲಿ ನಿಷ್ಣಾತರಾಗಿರ್ತಕ್ಕಂಥವರು. ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ, ಉದ್ಗೀತ, ಪ್ರಸ್ತಾವ ಅಥವಾ ಪ್ರಸ್ತೋತ. ಪ್ರಸ್ತೋತ ಅಂತ ಹಿಂದೆ ಬಂದಿದೆ ಅಲ್ಲ? ಹೌದಾ ಆಚಾರ್ಯ? ಪ್ರಸ್ತೋತ ಮುಂದೆ ಬಂದಿದೆ. ಪ್ರತಿ ಹೌದು, ಫೋನ್ ಮಾಡಂತ ಹೇಳ. ಅವನಿದ್ರ ದೊಡ್ಡವನು, ನಾನು ಫೋನ್ ಮಾಡಿ ಮಾತಾಡಂತ ಹೇಳ. ನಿನಗ ಮಾಡಂತ ಹೇಳಿ ನಡೀತದೆ. ಪರವಾಗಿಲ್ಲ, ನಿಂದ್ಗಾಕ್ ಮಾಡಂತ ಹೇಳ. ಏನಾಯ್ತು? ಅದು ಮುಂದೆ ಉದ್ಗಾತ ಬಂದಿದೆ, ಉದ್ಗೀತ ಬಂದಿಲ್ಲ. ಉದ್ಗಾತ, ಹೌದು. ಉದ್ಗೀತ
ಇವಾಗ ಬಂದಿರೋನು ಉದ್ಗೀತ. ಯಾರು? ಉದ್ಗೀತ. ಹೌದು. ವ್ಯೋಮನ ಮಗ ಉದ್ಗೀತ. ವ್ಯೋಮ ಋಷಿ ಅವನ ಮಗ ಪ್ರಸ್ತಾವ. ಪ್ರಸ್ತಾವ. ಪ್ರಸ್ತೋತ ಅನ್ನೋನು ಅವರ ಚಿಕ್ಕಪ್ಪ ಅವನು. ಓಕೆ. ಈ ಪ್ರಸ್ತಾವ ಅಂಬುದು ಕರೆಕ್ಟ್ ಇರೋದನ್ನ ಪ್ರಸ್ತಾವ, ಉದ್ಗೀತ ಮತ್ತು ಪ್ರತಿಹಾರ ಎಲ್ಲ ದೇವರೋಡ ಪಂಚೋಪ ನಿಮ್ಮ ಇದಲ್ಲಿ ಬಂದು ಪ್ರಸ್ತೋತ. ಹೌದು, ಚಾಂದೋಗ್ಯದಲ್ಲಿ ಪ್ರಸ್ತೋತ ಅನ್ನೋದು ಹಿಂದೆ ಬಂದಿದೆಲ್ಲ. ಪ್ರತಿಹರ್ತ, ಪ್ರಸ್ತೋತ, ಉದ್ಗಾತ ಅಲ್ಲಿ ಆಗಿದೆ ಅವರು 3 ಜನ. ಇವಾಗ ಏನ್ ಹೆಸರು ಆಚಾರ್ಯ? ಉದ್ಗೀತ ಮತ್ತು ದೇವಕುಲ್ಯ ಮೂಲ್ಯ ಯಾರು? ಉದ್ಗೀತನ ಮಗ ಪ್ರಸ್ತಾವ. ದೇವಕುಲ್ಯ ಪ್ರಸ್ತಾವ. ಓಕೆ. ಪ್ರಸ್ತಾವನ ಮಗ ವಿಭು. ವಿರುರುತ್ಸ ಅಂತ ಅವಳ ಹೆಂಡತಿ. ಪ್ರಸ್ತಾವನ ಹೆಂಡತಿ ವಿರುರುತ್ಸ. ಆ ವಿರುರುತ್ಸಾಳಲ್ಲಿ ಹುಟ್ಟಿರ್ತಕ್ಕಂಥವನು ವಿಭು. ಪ್ರಸ್ತಾವನ ಮಗ ವಿಭು. ಆ ವಿಭುನ ಹೆಂಡತಿ ರಥ್ಯ ಅಂತ ಅವಳಲ್ಲಿ ಹುಟ್ಟಿದವನು ಪೃಥುಷೇಣ. ವಿಭೋಹೋ ರಥ್ಯಾಂಚ ಪೃಥುಷೇಣ. ವಿಭುವಿನಿಂದ ರಥ್ಯಾದಲ್ಲಿ ಹುಟ್ಟಿದವನು ಪೃಥುಷೇಣ ಅಂತ. ಆ ಪೃಥುಷೇಣನಿಂದ ಆಕೂತಿ ಎಂಬುವಳಲ್ಲಿ ಹುಟ್ಟುವವನು ನಕ್ತ ಅಂತ. ಆಕೂತಿ ಅಂತ ಅವಳಿಗೆ ಹೆಸರು. ಹಿಂದೆ ಹೇಳಿದ ಆಕೂತಿ ಬೇರೆ, ವೈವಸ್ವತ ಮನುವಿನ ಮಗಳಲ್ಲ, ಇವಳು ಬೇರೆ ಆಕೂತಿ. ವಿಭುನ ಹೆಂಡತಿ ಅಲ್ಲ, ಪೃಥುಷೇಣನ ಹೆಂಡತಿ. ಪೃಥುಷೇಣನ ಹೆಂಡತಿ ಆಕೂತಿ ಅಂತ. ಅವಳಲ್ಲಿ ಹುಟ್ಟಿದವನು ನಕ್ತ ಅಂತ ಹೆಸರು ಅವನಿಗೆ. ಆ ನಕ್ತನಿಂದ ಋತಿ ಅನ್ನೋಳಲ್ಲಿ ಗಯ ಅನ್ನೋ ಮಗ ಹುಟ್ಟುತ್ತಾನೆ. ಋತಿಪುತ್ರ. ಇಲ್ಲಿ ರತಿ ಅಂತ ಅಲ್ಲಿ ನಿಮ್ಮ ಪುಸ್ತಕದಲ್ಲಿದೆ, ಋತಿ ಅಂತ ಇದೆ. ಇಲ್ಲಿ 2 ಪಾಠ ಇದೆ ಅಂತ ಹೇಳಿದ್ರು. ಋತಿಪುತ್ರ ಅವನು ಗಯ, ನಕ್ತನ ಮಗ. ನಕ್ತನ ಮಗ ಋತಿಯಲ್ಲಿ ಹುಟ್ಟಿದವನು ಗಯ ಅಂತ. ಈ ಗಯ ಅಂತನ್ನವನು ರಾಜರ್ಷಿ ಪ್ರವರಹ ಅಂತ ಹೇಳಿದ್ದಾರೆ. ಅವನು ಒಳ್ಳೆ ಮಹಾ ಕೀರ್ತಿವಂತನಾದ ರಾಜರ್ಷಿ ಆಗಿದ್ದ ಅಂತ ಅವನ ಬಗ್ಗೆ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಗಯೋ ರಾಜರ್ಷಿ ಪ್ರವರಹ. ಮತ್ತೆ ಇವನು ಒಳ್ಳೆ ವಿಷ್ಣುವಿನ ಅಂಶಾವೇಶ ಇತ್ತಂತೆ ಇವನೊಳಗೆ. ಉದಾರಶ್ರವಾಹ ಜಾಯತ ಸಾಕ್ಷಾತ್ ಭಗವತೋ ವಿಷ್ಣೋಃ ಜಗದಭಿರಕ್ಷಯ ಗೃಹೀತ ಸತ್ವಸ್ಯ ಕಲಾತ್ಮವತ್ತಾಭಿಲಕ್ಷಣೇನ ಮಹಾಪುರುಷತಾಂ ಪ್ರಾಪ್ತಃ. ಈ ಗಯ ಅಂತನ್ನೋನು ಮಹಾಪುರುಷರಲ್ಲಿ ಒಬ್ಬ. ಇವನೊಳಗೆ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇತ್ತು, ಅಂಶ ಇತ್ತು. ಭಗವಂತ ಅವನು ಜಗತ್ತಿನ ರಕ್ಷಣೆಗೋಸ್ಕರ ಸತ್ವಗುಣವನ್ನು ಸ್ವೀಕಾರ ಮಾಡಿ ಈ ಗಯನ ಒಳಗೆ ಒಂದು ಅಂಶದಿಂದ ಇದ್ದ. ವಿಷ್ಣೋಃ ಭಗವತಃ ಜಗದಭಿರಕ್ಷಯ ಗೃಹೀತ ಸತ್ವಸ್ಯ. ಸತ್ವ ಅನ್ನೋ ಗುಣದನ್ನ ವಿಶೇಷವಾಗಿ ಪ್ರಕಟ ಮಾಡಿ ಈ ವಿಷ್ಣು ಅವನ ಒಳಗೆ ಒಂದು ಅಂಶದಿಂದ ಇದ್ದ, ಗಯನ ಒಳಗೆ. ಇದರಿಂದ ಏನಾಯ್ತು ಅಂದ್ರೆ ಈ ಗಯನ ಕೈ, ಕಾಲು ಮೊದಲಾದವುಗಳಲ್ಲಿ ಚಕ್ರ ಮೊದಲಾದ ಚಿಹ್ನೆಗಳು ವ್ಯಕ್ತವಾಗಿತ್ತಂತೆ. ಈ ಗಯ ಅನ್ನೋನು ಭಗವಂತನ ವಿಷ್ಣುವಿನ ಅಂಶವುಳ್ಳವನಾದ್ದರಿಂದ ಅವನೊಳಗೆ ಅದು ತೋರ್ತಾ ಇತ್ತು. ಭಗವಂತನ ಚಕ್ರಾದಿ ಚಿಹ್ನೆಗಳು, ಇವನ ಕೈ, ಕಾಲು ಮೊದಲಾದವುಗಳಲ್ಲಿರ್ತಕ್ಕಂತಹ ಚಕ್ರಾದಿ ಚಿಹ್ನೆಗಳು ಅಭಿವ್ಯಕ್ತವಾಗಿತ್ತು, ತೋರ್ತಾ ಇತ್ತು ಎಲ್ರಿಗೂ. ಅದನ್ನ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ.
ಕರಚರಣಾದಿಷು ಚಕ್ರಚಿಹ್ನೇನ ಸರ್ವೈಃ ಗೀಯಮಾನತ್ವಾತ್ ಗಯಃ ಅಂತ. ಅದಕ್ಕೆ ಅವನಿಗೆ ಗಯ, ಚಕ್ರಾದಿ ಚಿಹ್ನೆಗಳು ಅವನಿಗೆ ತೋರ್ತಾ ಇತ್ತು, ಅದನ್ನ ಹಾಗೆ ಸ್ತೋತ್ರ ಮಾಡ್ತಾ ಇದ್ರು, ಆದ್ರಿಂದ ಅವನಿಗೆ ಗಯ ಅಂತ. ಇವನು ಮಹಾಪುರುಷರಲ್ಲಿ ಒಬ್ಬ. ಪ್ರಿಯವ್ರತ ಮೊದಲಾದಂತಹ ಮಹಾಪುರುಷರೇನಿದ್ದಾರಲ್ಲ, ಅಂತಹ ಮಹಾಪುರುಷರಲ್ಲಿ ಒಬ್ಬನಾಗಿದ್ದ. ಮಹಾಪುರುಷೇಶು ಪ್ರಿಯವ್ರತಾದಿಷು ಗಣನೀಯತಾಂ. ಗಯ ಅಂತನ್ನೋನು ಮಹಾಪುರುಷರಲ್ಲಿ ಗಣನೀಯನಾಗಿರ್ತಕ್ಕಂತಹ ಒಬ್ಬ ರಾಜ. ನಕ್ತ ನಿಂದ ಋತಿಯಲ್ಲಿ ಹುಟ್ಟಿದವನು ಈ ಗಯ. ಭಗವಂತನ ವಿಶೇಷ ಅಂಶ ಇವನೊಳಗೆ ಇದ್ದತ್ತು, ಅದರಿಂದ ಅವನೊಳಗೆ ಚಕ್ರಾದಿ ಚಿಹ್ನೆಗಳು ಅಭಿವ್ಯಕ್ತವಾಗಿತ್ತು. ಪ್ರಿಯವ್ರತಾದಿ ರಾಜರಂತೆ ಮಹಾಪುರುಷರಂತೆ ಇವನು ಒಬ್ಬ ಒಳ್ಳೆ ಗಣನೀಯನಾಗಿರ್ತಕ್ಕಂತಹ ಒಬ್ಬ ರಾಜಶ್ರೇಷ್ಠ. ವ್ಯೋಮ್ನಃ ಋಷಿಕುಲ್ಯಾಯಾಂ ಉದ್ಗೀತಃ ತತಃ ಪ್ರಸ್ತಾವೋ ದೇವಕುಲ್ಯಾಯಾಂ ಪ್ರಸ್ತಾವಾದ್ ವಿರುರುತ್ಸಾಯಾಂ ಹೃದಯಜಃ ಆಸೀತ್. ಇಲ್ಲಿ ಹೃದಯಜಃ ಅಂತಿದೆ, ಅವನ ಹೆಸರು ವಿಭು ಅಂತ. ಹೃದಯಜಃ ಅಂದ್ರೆ ಔರಸ ಪುತ್ರ ಅಂತಷ್ಟೇ ಅರ್ಥ. ವಿರುರುತ್ಸಾಯಾಂ ಹೃದಯಜಃ ಆಸೀದ್ ವಿಭುಃ ಅಂತ. ಆಮೇಲೆ ವಿಭೋಹೋ ರಥ್ಯಾಂ ಚ ಪೃತುಷೇಣಃ ತಸ್ಮಾತ್ ನಕ್ತಃ ಆಕುತ್ಯಾಂ ಜಜ್ಞೆ ನಕ್ತಾತ್ ಋತಿಪುತ್ರೋ ಗಯೋ ರಾಜರ್ಷಿಪ್ರವರಃ ಉದಾರಶ್ರವಾಃ ಅಜಾಯತ. ಸಾಕ್ಷಾತ್ ಭಗವತೋ ವಿಷ್ಣೋಃ ಜಗದಭಿರಕ್ಷಯಾ ಗೃಹೀತ ಸತ್ವಸ್ಯ ಕಲಾತ್ಮವತ್ತಾಭಿಲಕ್ಷಣೇನ ಮಹಾಪುರುಷತಾಂ ಪ್ರಾಪ್ತಃ. ಗುರುಗಳು ಯಾಗ ಯಜ್ಞ ಮಾಡುವ ಕಾಲದಲ್ಲಿ ಉದ್ಗೀತ ಅಂತಲ್ಲ ಒಂದ್ 4-5 ಜನಗಳು ಬರ್ತಾರಲ್ಲ, ಇವರೇನದು? ಹೌದು, ಅವ್ರವರೇ ಒಂದೊಂದು ಕೆಲಸ ಕೊಟ್ಟಿರ್ತಾರಲ್ಲ. ಒಬ್ರು ಋಗ್ವೇದ ಯಜುರ್ವೇದ ಪಾರಾಯಣ ಮಾಡಬೇಕು ದೃಷ್ಟಿಯಲ್ಲಿ. ಹೌದು, ಅವರೇ ಇವರು. ಅದಕ್ಕೆ ಇಜ್ಜಾ ಕೋವಿದಾಹ ಅಂತ ಹೇಳಿದ್ದು. ಯಜ್ಞದಲ್ಲಿ ಕೋವಿದರಾಗಿರ್ತಕ್ಕಂಥವ್ರು ಇವರು. ಹಾಗಾಗಿ ಅವರ ಹೆಸರಿನಿಂದಲೇನೆ ಈಗ ಆ ವ್ಯಕ್ತಿಗಳನ್ನ ನಾವು ಸೂಚನೆ ಮಾಡ್ತೇವೆ ಯಾಗದಲ್ಲಿ. ಇಲ್ಲಿರೋದು ಒಂದು ವ್ಯಕ್ತಿಗಳ ಹೆಸರಲ್ಲ, ಬಟ್ ಅಲ್ಲಿ ಬರೋದು ಒಂದು ಸ್ಥಾನದ ಹೆಸರು ಬರ್ತಲ್ವಾ ಅಲ್ಲಿಗೆ? ಅದೇ ಹೇಳಿದ್ದು, ಇವರ ಹೆಸರಿನಿಂದಲೇ ಆ ಸ್ಥಾನವನ್ನ ಇವಾಗ ಕರಿತಾ ಇದ್ದೇವೆ. ಸರಿ. ಇವರೇ ಅದಕ್ಕೆ ಶ್ರೇಷ್ಠ ಪ್ರಧಾನರು. ಆದ್ರಿಂದ ಆ ಸ್ಥಾನದಲ್ಲಿ ಕೂತು ಆ ಕೆಲಸವನ್ನು ಮಾಡೋರಿಗೆ, ಮುಂದಿನವರಿಗೆಲ್ಲ ಅದೇ ಹೆಸರು ಬಂದ್ಬಿಟ್ಟಿದೆ. ಸರಿ. ಈ ವ್ಯಾಸಂ ವಸಿಷ್ಠ ಅಂತ ಹೇಳಿದ್ರೆ ಅದೇ ಅವರೇ ಅವರು? ಯಾರು? ಈ ನಕ್ತ ಅಂತ ಬರ್ತಾರಲ್ಲ. ನಕ್ತ ಬಂದಿಲ್ಲ ಅಲ್ಲಿ. ವ್ಯಾಸಂ ವಸಿಷ್ಠ ನಪ್ತಾರಂ, ಅದು ನಪ್ತ. ಸರಿ, ನಪ್ತ. ಸರಿ, ಮೊಮ್ಮಗನ ಮಗ ಅಂತ ಅರ್ಥ. ನಪ್ತ ಅಂದ್ರೆ ಸರಿ, ಅಲ್ಲಿ ಅರ್ಥ ಹಾಗೆ. ವಸಿಷ್ಠರ ಮರಿ ಮೊಮ್ಮಗ ವ್ಯಾಸರು ಅಂತ ಅದಕ್ಕೆ ಅಲ್ಲಿ ಅರ್ಥ. ಇದು ನಕ್ತ ಅಂತ ಇವನ ಹೆಸರು. ಸರಿ. ನಕ್ತ ಅಂದ್ರೆ ಸಂಸ್ಕೃತದಲ್ಲಿ ರಾತ್ರಿ ಅಂತ ಅರ್ಥ ಇದೆ. ಔರಸ ಪುತ್ರ ಅಂತ ಏನರ್ಥ ಇಲ್ಲಿ? ಔರಸ ಪುತ್ರ ಇಲ್ಲಿದೆಲ್ಲ ಅಂದ್ರೆ ಅವನು ಔರಸ ಮಗ ಅಂತ ಅಷ್ಟೇ ಅರ್ಥ. ಹೃದಯಜಃ ಅಂತಂದ್ರೆ ಹೃದಯಜಗ. ಹೃದಯಜಃ ಅಂತಂದ ಕೂಡಲೇ ನೀವು ಹೃದಯದಿಂದ ಹುಟ್ಟಿದ ಮಗ ಅಂತ ತಿಳ್ಕೊಳ್ಬೇಡ್ರಿ. ಎಲ್ಲರಂತೆ ಅವನು ಔರಸ ಪುತ್ರ ಅನ್ನೋದನ್ನ ಹೃದಯಜಃ ಅನ್ನೋ ಹೆಸರಿಂದ ಹೇಳಿದ್ದಾರೆ ಅಂತ ಅಷ್ಟೇ. ಅವರು ಶಂಖಚಕ್ರ ಇದೆಲ್ಲ ಕಂಡಿದ್ರಿಂದಾಗಿ ಅವನಲ್ಲಿ ವಿಷ್ಣುವಿನ ಅಂಶ ಇದೆ ಅಂತ ತೀರ್ಮಾನ ಮಾಡಿದ್ರಲ್ವಾ? ಹೌದು, ಅದು ಕಾಣಿಸ್ತಿತ್ತು. ವಿಷ್ಣುವಿನ ಅಂಶ ಇದೆ ಅಂತ ಭಾಗವತವೇ ಹೇಳಿದೆ ಅಲ್ವಾ. ಅವನೊಳಗೆ ವಿಷ್ಣುವಿನ ಅಂಶ ಇದೆ ಅಂತ. ಅವನೊಳಗೆ ಅದು ಪ್ರಕಟವೂ ಆಗಿತ್ತು ಗಯನ ಒಳಗೆ.
ಆ ರೀತಿ ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಮಾಡಿದವನಾಗಿದ್ದ. ಅದು ಅವನೊಳಗೆ ಕಾಣಿಸ್ತಿತ್ತು, ವಿಷ್ಣುವಿನ ಅಂಶ ಎಲ್ರಿಗೂ ಕೂಡ. ಸವೈ ಸ್ವಧರ್ಮೇಣ ಪ್ರಜಾಪಾಲನ ಪೋಷಣ ಪ್ರೀಣನ ಉಪಲಾಳನ ಅನುಶಾಸನ ಲಕ್ಷಣೇನ ಇಜ್ಯಾದಿನಾ ಚ ಭಗವತಿ ಮಹಾಪುರುಷೇ ಪರಬ್ರಹ್ಮಣಿ ಸರ್ವಾತ್ಮನಾ ಅರ್ಪಿತ ಪರಮಾರ್ಥಲಕ್ಷಣೇನ ಬ್ರಹ್ಮವಿಚ್ಚರಣಾನುಸೇವಯಾ ಆಪಾದಿತ ಭಗವದ್ಭಕ್ತಿಯೋಗೇನ ಚ ಅಭೀಕ್ಷ್ಣಶಃ ಪರಿಭಾವಿತ ವಿಶುದ್ಧ ಸತ್ವ ಉಪರತಾನಾತ್ಮೇ ಸ್ವಾತ್ಮನಿ ಸ್ವಯಂ ಉಪಲಭ್ಯಮಾನ ಬ್ರಹ್ಮಾನುಭಾವೋಪಿ ನಿರಭಿಮಾನ ಏವ ಅವನೇಂ ಅಜುಗುಪತ್ ತಸ್ಯ ಇಮಾಂ ಗಾಥಾಂ ಪಾಂಡವೇಯಃ ಪುರಾವಿದಃ ಉಪಗಾಯಂತಿ. ಈ ಗಯನ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಅವನು ತನ್ನ ಧರ್ಮ ಅಂತ ಹೇಳಿ ಪ್ರಜಾಪಾಲನೆಯನ್ನ ಮಾಡ್ತಾ ಇದ್ದ. ಪ್ರಜೆಗಳನ್ನ ರಕ್ಷಣೆ ಮಾಡೋದು ಇದು ನನ್ನ ಧರ್ಮ ಅಂತ ತಿಳಿದು ಮಾಡ್ತಾ ಇದ್ದ. ಎಲ್ಲವನ್ನೂ ಪರಬ್ರಹ್ಮನಾದ ಭಗವಂತನಿಗೆ ಸಮರ್ಪಣೆ ಮಾಡಿದವನಾಗಿದ್ದ. ಯಾಗಾದಿ ಕರ್ಮಗಳನ್ನ ಮಾಡ್ತಾ ಇದ್ದ, ಧರ್ಮ ಶಿಕ್ಷಣವನ್ನ ಮಾಡ್ತಾ ಇದ್ದ, ಪ್ರಜೆಗಳಿಗೆ ಎಲ್ಲರಿಗೂ ಕೂಡ ಒಳ್ಳೆ ಉತ್ತಮವಾದ ರಕ್ಷಣೆಯನ್ನ ಕೊಟ್ಟು ಪೋಷಣೆ ಮಾಡಿ ರಂಜನೆ ಮಾಡಿ ಲಾಲನೆ ಮಾಡಿ ಅವರನ್ನ ಬೆಳೆಸ್ತಾ ಇದ್ದ. ಎಲ್ಲಾ ಪ್ರಜೆಗಳನ್ನು ಕೂಡ ಸ್ವಧರ್ಮ ಅಂತ ತಿಳಿದು ಪ್ರಜಾಪಾಲನ ಪೋಷಣ ಪ್ರೀಣನ ಉಪಲಾಳನ ಅನುಶಾಸನ, ಪ್ರಜೆಗಳ ರಕ್ಷಣೆ, ಪಾಲನ ಅಂತಂದ್ರೆ ರಕ್ಷಣೆ ಮಾಡೋದು, ಪೋಷಣೆ ಮಾಡೋದು ಬೆಳೆಸೋದು, ಪ್ರೀಣನ ಅಂತಂದ್ರೆ ಅವರನ್ನ ಬಹಳ ಪ್ರೀತಿಯಿಂದ ಮನರಂಜನೆ ಕೊಟ್ಟವರಿಗೆ ಸಂತೋಷದಿಂದ ಇಡುವಿಕೆ, ಉಪಲಾಳನ ಅಂತಂದ್ರೆ ಅವರನ್ನ ಪ್ರೀತಿಸ್ತಾ ಇದ್ದ, ಮುದ್ದು ಮಾಡ್ತಾ ಇದ್ದ ಎಲ್ಲ ಪ್ರಜೆಗಳನ್ನು ಕೂಡ. ಆಮೇಲೆ ಅನುಶಾಸನನು ಮಾಡ್ತಾ ಇದ್ದ, ಧರ್ಮ ಶಿಕ್ಷಣವನ್ನು ಕೊಡ್ತಾ ಇದ್ದ. ಆಮೇಲೆ ಇಜ್ಯ ಯಾಗಾದಿ ಕರ್ಮಗಳು ಅವುಗಳನ್ನು ಕೂಡ ಬಹಳ ಚೆನ್ನಾಗಿ ಮಾಡಿ ಮಹಾಪುರುಷೇ ಭಗವತಿ ಪರಬ್ರಹ್ಮಣಿ, ಮಹಾಪುರುಷನಾದ ಪರಬ್ರಹ್ಮನಾದ ಭಗವಂತನಿಗೆ ಸರ್ವಾತ್ಮನ ಅರ್ಪಿತ, ಎಲ್ಲವನ್ನೂ ಪೂರ್ತಿಯಾಗಿ ಸಮರ್ಪಣೆ ಮಾಡಿದ. ಆದ್ರಿಂದ ಇವನು ಮಾಡಿದ ಪ್ರತಿಯೊಂದು ಕರ್ಮಗಳು ಕೂಡ ಮೋಕ್ಷಕ್ಕೆ ಕಾರಣ ಆದವು. ಹಿಂದೆ ಬಂತಲ್ಲ, ರಾಜರುಗಳು ಮಾಡುವ ಉದ್ದೇಶ ಏನಿದೆ ಆ ಉದ್ದೇಶದ ಮೇಲೆ ಅದರ ಫಲ. ಹಾಗಾಗಿ ಇವನು ಮಾಡಿದ ಪ್ರತಿಯೊಂದು ಕೆಲಸಗಳು ಕೂಡ ಪ್ರಜೆಗಳನ್ನ ಪೋಷಣೆ ಮಾಡೋದು, ಲಾಳನೆ ಮಾಡೋದು, ಮುದ್ದು ಮಾಡೋದು, ಅದು ಕೂಡ ಒಂದು ಧರ್ಮ ಅಂತ ತಿಳಿದು ಮಾಡಿದ. ಇದು ನನ್ನ ಸ್ವಧರ್ಮ ಅಂತ. ಹಾಗಾಗಿ ಅದೆಲ್ಲವೂ ಮೋಕ್ಷಕ್ಕೆ ಕಾರಣ ಆಯ್ತಂತೆ. ಇವನು ಮಾಡಿದ ಪ್ರತಿಯೊಂದು ಕೆಲಸಗಳು ಕೂಡ ಗಯ ಮಾಡಿದ್ದು ಮೋಕ್ಷ ಕಾರಣ ಆಗಿದ್ದು. ಪರಮಾರ್ಥ ಲಕ್ಷಣೇನ ಬ್ರಹ್ಮವಿಚ್ಚರಣಾನುಸೇವೆಯ ಆಪಾದಿತ ಭಗವದ್ಭಕ್ತಿಯೋಗೇನ ಚ, ಬ್ರಹ್ಮಜ್ಞಾನಿಗಳ ಸೇವೆಯನ್ನ ಮಾಡ್ತಾ ಇದ್ದ. ಆದ್ರಿಂದ ಒಳ್ಳೆ ಭಗವಂತನ ಭಕ್ತಿಯನ್ನೂ ಸಂಪಾದನೆ ಮಾಡಿದ್ದ. ಬ್ರಹ್ಮವಿತ್ ಅಂದ್ರೆ ಬ್ರಹ್ಮಜ್ಞಾನಿಗಳು, ಅವರ ಚರಣಾನುಸೇವ, ಬ್ರಹ್ಮಜ್ಞಾನಿಗಳ ಪಾದ ಸೇವೆಯನ್ನ ಮಾಡ್ತಾ ಇದ್ದ. ಆದ್ರಿಂದ ಭಗವದ್ಭಕ್ತಿ ಯೋಗೇನ ಚ, ಒಳ್ಳೆ ಉತ್ತಮವಾದ ಭಗವದ್ಭಕ್ತಿಯನ್ನೂ ಸಂಪಾದನೆ ಮಾಡಿದ. ತನ್ನ ಕರ್ತವ್ಯವನ್ನ ಸ್ವಧರ್ಮ ಅಂತ ತಿಳಿದು ಮಾಡ್ತಾ ಇದ್ದ. ಇದರಿಂದ ಇವನು ಪರಿಭಾವಿತ ವಿಶುದ್ಧ ಸತ್ವ, ಅವನ ಮನಸ್ಸು ನಿರ್ಮಲವಾಗಿತ್ತು. ಆ ಮನಸ್ಸು ಯಾವಾಗಲೂ ಅವನ ವಶದಲ್ಲೇ ಇತ್ತು. ಇಂದ್ರಿಯ ನಿಗ್ರಹ ಉಳ್ಳವನಾಗಿದ್ದ ಅಂತ ಅರ್ಥ. ಉಪರತ ಇಂದ್ರಿಯವನ್ನ ನಿಗ್ರಹ ಮಾಡಿಕೊಂಡಿದ್ದ, ಅವನ ವಶದಲ್ಲಿತ್ತು ಅವನ ಮನಸ್ಸು. ಆ ಮನಸ್ಸಿನಲ್ಲಿ ವಿಷಯ ಪದಾರ್ಥಗಳ ಸೇವನೆಯಿಂದ ಯಾವುದೇ ವಿಕಾರವೂ ಆಗ್ತಾ ಇರಲಿಲ್ಲ. ವಿದ್ಯಾ
ಹರೇ ಶ್ರೀನಿವಾಸ ಏನ್ ಕೇಳಿಸ್ತಾ ಇಲ್ಲ. ಆಚಾರ್ಯ ಇದು ಮುಟ್ಲಿದ್ದಾರೆ ರೈಟ್ ಅವರು. ಹರಯೇ ನಮಃ. ಈಗ ಕೇಳ್ತಾ ಆಚಾರ್ಯ ಹೇಳ್ರಿ. ಏನಾಯ್ತು, ಎಲ್ಲ ಇವನು ಮಾಡಿದ್ದು ಮೋಕ್ಷಕ್ಕೆ ಕಾರಣ ಆಗಿತ್ತು. ಹಾಗಾಗಿ ಇವನ ಮನಸ್ಸು ನಿರ್ಮಲವಾಗಿತ್ತು. ಅವನ ಮನಸ್ಸು ಅವನ ವಶದಲ್ಲೇ ಇತ್ತು. ಆ ಮನಸ್ಸಿನಲ್ಲಿ ಅವನು ರಾಜನಾಗಿರೋದ್ರಿಂದ ವಿಷಯ ಪದಾರ್ಥಗಳ ಸೇವನೆ ಮಾಡೇ ಮಾಡ್ತಾನೆ. ಆದರೆ ಅದ್ಯಾವುದರಿಂದಲೂ ಅವನ ಮನಸ್ಸು ವಿಕಾರ ಆಗ್ತಿರ್ಲಿಲ್ಲ. ನಿರಭಿಮಾನ ಏವ ಅಂತ ಸ್ವಯಂ ಉಪಲಭ್ಯಮಾನ ಬ್ರಹ್ಮಾನುಭಾವೋಪಿ ನಿರಭಿಮಾನ ಏವ. ಭಗವಂತನ ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯ ಇವನ ಮನಸ್ಸಿನಲ್ಲಿ ಪ್ರತ್ಯಕ್ಷವಾಗಿ ಗೋಚರ ಆಗ್ತಿತ್ತು. ಯಾಕೆಂದ್ರೆ ಭಗವಂತನ ಒಂದು ಅಂಶ ಇವನೊಳಗಿರೋದ್ರಿಂದ ಅದು ಪ್ರತ್ಯಕ್ಷವಾಗಿ ಎಲ್ರಿಗೂ ಗೋಚರ ಆಗ್ತಿತ್ತು. ಆದರೂ ಇವನಿಗೆ ಯಾವುದೇ ಅಭಿಮಾನ ಇರಲಿಲ್ಲ, ನಾನು ನನ್ನದು ಅನ್ನೋ ಅಭಿಮಾನ ಇರಲಿಲ್ಲ. ನಿರಭಿಮಾನದಿಂದಲೇ ಅವನು ರಾಜ್ಯವನ್ನ ರಕ್ಷಣೆ ಮಾಡಿದ. ಅಜುಗುಪತ್ ರಾಜ್ಯಭಾರ ಮಾಡಿದ. ಯಾವುದೇ ರೀತಿ ಅವನಿಗೆ ಅಭಿಮಾನ ಇರಲಿಲ್ಲ. ವಿಷಯ ಪದಾರ್ಥಗಳ ಸೇವನೆಯಿಂದ ಅವನಿಗೆ ಯಾವ ವಿಕಾರವೂ ಆಗ್ತಿರ್ಲಿಲ್ಲ. ಅವನ ವಶದಲ್ಲಿ ಅವನ ಮನಸ್ಸನ್ನು ಇಟ್ಕೊಂಡಿದ್ದ. ನಿರ್ಮಲವಾದ ಮನಸ್ಸು, ಒಳ್ಳೆ ಭಗವದ್ಭಕ್ತಿ ಇತ್ತು. ಬ್ರಹ್ಮಜ್ಞಾನಿಗಳ ಸಂಪರ್ಕದಿಂದ ಪಾದಸೇವೆಯನ್ನು ಮಾಡಿದ್ರಿಂದ ಅವನು ಮಾಡುವ ಪ್ರತಿಯೊಂದು ಕರ್ಮಗಳು ಕೂಡ ಸ್ವಧರ್ಮ ಅಂತ ಪಾಲನೆ ಮಾಡಿದ್ರಿಂದ ಅದೆಲ್ಲವೂ ಮೋಕ್ಷಕ್ಕೆ ಕಾರಣ ಆಯಿತು. ಪ್ರಜಾಪಾಲನ, ಪೋಷಣ, ಪ್ರೇರಣನ, ಉಪಲಾಳನ, ಅನುಶಾಸನ ಮತ್ತು ಇಜ್ಯ ಮೊದಲಾದವುಗಳೆಲ್ಲವೂ ಕೂಡ, ಯಾಗ ಮೊದಲಾದವುಗಳೆಲ್ಲವೂ ಕೂಡ ಅವನು ಭಗವಂತನಿಗೆ ಪೂರ್ಣವಾಗಿ ಸಮರ್ಪಣೆ ಮಾಡಿದ್ರಿಂದ ಅದೆಲ್ಲ ಮೋಕ್ಷ ಕಾರಣ ಆಗಿತ್ತು. ಆ ರೀತಿ ರಾಜ್ಯಭಾರವನ್ನ ಮಾಡಿದವನು ಗಯ ಅಂತ. ಗಯನ ಬಗ್ಗೆ ಇಷ್ಟು ಮಾತುಗಳು. ಅವನ ಬಗ್ಗೆ ಹೇಳುವ ಮಾತುಗಳು ಕೂಡ ಮುಂದೆ ಇದ್ದಾವೆ. ಅವನನ್ನು ಹೊಗಳಿ ಹೇಳಿರ್ತಕ್ಕಂತಹ ಮಾತುಗಳು ಮುಂದೆ ಬರ್ತಕ್ಕಂತಹ ಮಾತುಗಳು. ಸುಮಾರು 6 ಶ್ಲೋಕಗಳಲ್ಲಿ ಅವನನ್ನು ಸ್ತೋತ್ರ ಮಾಡಿದ್ದಾರೆ. ಗಯನ ಮಹಿಮೆಗಳನ್ನು ವರ್ಣನೆ ಮಾಡಿದ್ದಾರೆ. ಸವೈ ಸ್ವಧರ್ಮೇಣ ಪ್ರಜಾಪಾಲನ ಪೋಷಣ ಪ್ರೇಣನ ಉಪಲಾಳನ ಅನುಶಾಸನ ಲಕ್ಷಣೇನ ಇಜ್ಜಾದಿನಾ ಚ ಭಗವತಿ ಮಹಾಪುರುಷೇ ಪರಬ್ರಹ್ಮಣಿ ಸರ್ವಾತ್ಮನ ಅರ್ಪಿತ ಪರಮಾರ್ಥಲಕ್ಷಣೇನ ಬ್ರಹ್ಮವಿಚ್ಚರಣಾನುಸೇವಯ ಆಪಾದಿತ ಭಗವದ್ಭಕ್ತಿಯೋಗೇನ ಚ ಅಭೀಕ್ಷ್ಣಶಃ ಪರಿಭಾವಿತ ವಿಶುದ್ಧ ಸತ್ವ ಉಪರತ ಅನಾತ್ಮೇ ಸ್ವಾತ್ಮನಿ ಸ್ವಯಂ ಉಪಲಭ್ಯಮಾನ ಬ್ರಹ್ಮಾನುಭಾವೋಪಿ ನಿರಭಿಮಾನಃ ಏವ ಅವನಿಂ ಅಜುಗುಪತ್ ತಸ್ಯ ಇಮಾಂ ಗಾಥಾಂ ಪಾಂಡವೇಯ ಪುರಾವಿದಃ ಉಪಗಾಯಂತಿ. ಆಚಾರ್ಯ, ಇಲ್ಲಿ ಇವನಿಗೆ ಬಂದು ಭಗವಂತನ ಬಂದು ನೋಡ್ತಾ ಇದ್ದಾನೆ ಇವನು. ಭಗವಂತ ಚಿಹ್ನೆಗಳೆಲ್ಲ ಅವನಿಗೆ ಕಾಣ್ತಾ ಇದೆ, ಅವನಿಗೆ ಇದೆಲ್ಲ ನೋಡ್ತೇವೆ ನಾವು. ಸೊ ಇಂಥ ತರ ಮುಂಚೆ ಕೂಡ ನೋಡಿದ್ದೇವೆ ನಾವು. ಇವರಿಗೆಲ್ಲ ಒಂದು ಇವರು ಆಲ್ರೆಡಿ ಅಪರೋಕ್ಷ ಜ್ಞಾನಿ ಆಗಿದ್ದಾರೆಯಾ, ಇಲ್ಲ ಇವರಿಗೆ ಒಂದು ಅಪರೋಕ್ಷ ಜ್ಞಾನಿ ಆ ನಂತರ ನಂತರ ಬಂದು ಇಂಥ ತರ ಭಗವಂತನ ಒಂದು ಅಂಶ ಇವರಿಗೆ ಇರ್ತಾನೆ, ಅದು ಹೇಗೆ ತಗೋಬೇಕು? ಯಾಕಂದ್ರೆ ಇಂಥ ತರ ಒಂದು ಭಗವಂತ ಅಂಶನ ಬರಬೇಕಂದ್ರೆ ಆಲ್ರೆಡಿ ಅವ್ರ ಅಪರೋಕ್ಷ ಜ್ಞಾನಿಗಳ ಇರಬೇಕಾ? ಅದು ಏನು? ಅದು ಹೌದು, ಇರಬಹುದು. ಆದ್ರೆ ಕೆಲವರದ್ದು
ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ ನಮಗೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಮಹಾಪುರುಷರ ಲಕ್ಷಣಗಳು ಇತ್ತು ಅಂತ ಕೂಡಲೇ ಅಪರೋಕ್ಷ ಜ್ಞಾನಿಗಳೇ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಅಪರೋಕ್ಷ ಜ್ಞಾನ ಮುಂದೆ ಆಗಬಹುದು, ಆ ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಇರಬಹುದು, ಅಥವಾ ಅಪರೋಕ್ಷ ಜ್ಞಾನಿಗಳು ಕೂಡ ಆಗಿರ್ಬೋದು. ಇವನು ಬಗ್ಗೆ ಹೇಳುವಾಗ ಇವನು ಪ್ರಿಯವ್ರತಾದಿ ರಾಜರ ಕಕ್ಷೆಯಲ್ಲಿ ಬರ್ತಕ್ಕಂಥವನು, ಅವರಿಗೆ ಸಮಾನ ಅಂತ ಹೇಳಿದ್ದಾರೆ ಗಯನ ಬಗ್ಗೆ. ಪ್ರಮಾಣ ಇದೆ, ಆದ್ರಿಂದ ಇವನು ಅಪರೋಕ್ಷ ಜ್ಞಾನಿ ಅಂತ ಇಟ್ಟುಕೊಳ್ಳೋದು. ಕರ್ಮಜ ದೇವತೆ. ಆಚಾರ್ಯ ಇವರು ಬಂದು 15ನೇ ಕಚೇರಿ ಬರ್ತಾರೆ, 15 ರೈಟ್, 15 ಕಚೇರಿ ಬರ್ತಾರೆ. ಕರ್ಮಜ ದೇವದಾಂಬಾದ ಬಂದು ಅವರು 19, 18ರಲ್ಲಿ ಅಂತ ಎಲ್ಲಿ ಹೇಳಿದ್ದಾರೆ? 5 ರೈಟ್. ಕರ್ಮಜ ದೇವದ ಬಂದು 15 ಕಚೇರಿ ಇಲ್ಲವಾ? 19 ಇಲ್ಲ 19ನೇ ಕಕ್ಷೆ. ಚಕ್ರವರ್ತಿ ಇಲ್ಲದ 19ನೇ ಕಚೇರಿ ಬರ್ತಾರಿಲ್ಲವಾ? ಅವರೇ ಇವರು, ಅದವರೇ ಚಕ್ರವರ್ತಿಗಳೇ ಕರ್ಮಜ ದೇವತೆಗಳು. ಕರ್ಮಜ ದೇವತೆ ಎಂಬುದು ನಾ ಏನ್ ನೋಟ್ ಮಾಡಿ 15ನೇ ಕಚೇರಿ ಬರ್ತಾರೆ. ಅವ್ರು ಯಾರು ಅಂದ್ರೆ 15 ಒಂದು ಅವ್ರು 15ನೇ ಕಕ್ಷೆಯಲ್ಲಿ ಬರೋರು ಋಷಿಗಳಲ್ವಾ? ಅಗ್ನಿ ಅವ್ರೆಲ್ಲ ಬರ್ತಾರ. ಹೌದು. ಅಗ್ನಿ, ಭೃಗುಮುನಿ ರೈಟ್, ಮತ್ತೆ ಅವರು ಬರ್ತಾರೆ. ಬಟ್ ಈ ಕರ್ಮಜ ದೇವತೆಯು 15ನೇ ಕಚೇರಿ ಬರ್ತಾರೆ ಎಂಬ ಒಂದು ಮಾತಿದೆ. ಅವ್ರು ಹೆಂಗಂದ್ರೆ ಸೃಷ್ಟಿಕಾಲದಲ್ಲಿ ಬಂದು ಮಧ್ಯದಲ್ಲಿ ಬಂದು ತಮ್ಮ ಕರ್ಮ ವಶದಿಂದ ಬಂದು ದೇವತೆ ಆಗ್ತಾರೆ ಅವರು. ಹಂಗೆಂಬ ಒಂದು ನೋಟ್ ಮಾಡಿದ್ದು ತಾರತಮ್ಯ. ಯಾಕಂದ್ರೆ ಕರ್ಮದ ದೇವತೆಗಳು ಬಂದು ಅವರು ಬಂದು ಅಭಿಮಾನಿಗಳಾಗ ತತ್ವ ಅಭಿಮಾನಿ ಆಗ್ಲಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಕರ್ಮಜದಿಂದ ದೇವತಾ ಪುರುಷ ಬಂದ್ರು ಕೂಡ ಅವರು ತತ್ವಕ್ಕೆ ಅಭಿಮಾನ ಆಗಲ್ಲ ಅಲ್ವಾ? ಸೊ ಕೊನೆಯಲ್ಲಿ ಇರುವಂತ ಆ ಅಭಿಮಾನಿ ದೇವತೆಗೆ ಕೆಳಗೆ ಬರಬೇಕಲ್ವಾ ಅಥವಾ ಈ ಕರ್ಮಜ ದೇವತೆಗಳು. ಈ ರಾಜರುಗಳೆಲ್ಲ ಇದ್ದಾರಲ್ಲ, ಪ್ರಿಯವ್ರತ, ಪರೀಕ್ಷಿತ್ ರಾಜ, ಉತ್ತಾನಪಾದ, ಇವರೆಲ್ಲ ಯಾವ ಕಕ್ಷೆ? ಅವರೆಲ್ಲ 19. ಅದೇ ಕಕ್ಷೆಯಲ್ಲೇ ಬರೋ ನೀವನು ಕೂಡ ಗಯ. ಪ್ರಿಯವ್ರತಾದಿಗಳು ಯಾರಿದ್ದಾರಲ್ಲ ಅವರ ಕಕ್ಷೆಯಲ್ಲಿ ಬರ್ತಕ್ಕಂತಹ ಕರ್ಮಜ ದೇವತೆ ಅಂತ ಹೇಳಿದ್ದಾರೆ. ಪ್ರಹ್ಲಾದರಾಜರು 19ನೇ. ಪ್ರಹ್ಲಾದನು ಅದೇ ಸೇಮ್. ಇಲ್ಲ, ಪ್ರಹ್ಲಾದನ ಬಂದು 2 ವಿಧವ ಹೇಳ್ತಾರೆ. ಒಬ್ಬರು 19 ಹೇಳ್ತಾರೆ, ಚಿಲ ಬಂದರು 15 ಹೇಳ್ತಾರೆ ರೈಟ್. 15 ಇಲ್ಲ ಪ್ರಹ್ಲಾದನ. ಸೊ 2 ವಿಧವ ಹೇಳ್ತಾರೆ. ಪ್ರಹ್ಲಾದನ ಬಂದು 19 ಒಂದು ಬದ್ರು ಹೇಳ್ತಾರೆ, ಚಿಲ ಬಂದರು 15 ಕಕ್ಷಿನೇ ಹೇಳ್ತಾರೆ ನಿಮಗೆ ರೈಟ್. ಇಲ್ಲ 19ನೇ ಅವನು. ಪ್ರಹ್ಲಾದನು ಕೂಡ ಪ್ರಿಯವ್ರತ ಮೊದಲಾದವರ ರಾಜರ ಕಕ್ಷೆಯಲ್ಲೇ ಚಕ್ರವರ್ತಿಗಳ ಸ್ಥಾನದಲ್ಲೇ ಬರ್ತಕ್ಕಂಥವನು. ಆದರೆ ಅವನಲ್ಲಿ ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಇದೆ ಸ್ವಲ್ಪ. ನಾ ಎಲ್ಲ ಪ್ರಮಾಣ ಏನಂದ್ರೆ ವಿಠಲಾಚಾರ್ಯ ಮಾಡಿ ತಾರತಮ್ಯ ಸತ್ರತ್ನ ಮಾಲಾ ಎಂಬ ಒಂದು ಬುಕ್ಲಿದ್ದು ಅದು ರೆಫರೆನ್ಸ್ ನಿಮಗೆ. ಬಟ್ ಓಕೆ ಗುರುಗಳೇ, ಸಾಮಾನ್ಯ ನಾವು ಕೂಡ ಏನ್ ಕರ್ಮಗಳು ಮಾಡಿದ್ರು ಕೂಡ ಕೊನೆಗೆ ಕೃಷ್ಣಾರ್ಪಣ ವಸ್ತು ಅಂತ ಸಮರ್ಪಣ ಮಾಡ್ತೇವೆ. ಈ ಗಯಾಂಬ ಈ ರಾಜ ಅವನು ಕೂಡ ಭಗವಂತನಲ್ಲಿ ಪೂರ್ತಿಯಾಗಿ ಸಮರ್ಪಿಸಿದ ಎಂಬ ಕಾಲದಲ್ಲಿ ಆ ಗಯಾಗೂ ನಮಗೂ ಏನ್ ವ್ಯತ್ಯಾಸ? ಈ ಗಯಾದಲ್ಲಿ ಪರಮಾತ್ಮನ ಸನ್ನಿಧಾನ ವಿಶೇಷರ ಕಾರಣ ಅವ್ರ ಬುದ್ಧಿ ಬೇರೆ ಇತ್ತಾ ಇಲ್ಲ ನಮಗೆ ಹೇಗೆ ಅಂತ ನಮಗೆ ಸ್ವಲ್ಪ ಹೇಳ್ಬೇಕು. ನಾವು ಅದೇ ಅದು ಅವರವರ ಇದಕ್ಕೆ ಸಂಬಂಧಪಟ್ಟಿದ್ದು. ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ, ಆದ್ರೆ ಎಲ್ಲಾ ಕರ್ಮ ಮಾಡಿದ ಮೇಲೆ ಕೊನೆಗೆ ಕೃಷ್ಣ ತುಂಬಾ ಲೋ ಇದೆ, ವಾಯ್ಸ್ ತುಂಬಾ ಲೋ ಇದೆ. ಗದಾಧರ ಪ್ರಿಯತಾಂ ಕೃಷ್ಣಾರ್ಪಣಂ ಅಂತ ಹೇಳ್ತೀರಲ್ಲ, ಅದೇ ಹೇಳ್ತೇವೆ. ಆದ್ರೆ ಮಾಡುವಾಗ ಆ ಅನುಸಂಧಾನ ಪೂರ್ಣವಾಗಿ ಇರೋದಿಲ್ಲ. ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ಸಮರ್ಪಣೆ ಮಾಡೋದ್ರಲ್ಲೂ ಕೂಡ ತಾರತಮ್ಯ ಇದೆ. ಅವರವರ ಭಕ್ತಿಗೆ ಅನುಗುಣವಾಗಿ ಅದು ಸರ್ವಕರ್ಮ ಸಮರ್ಪಣೆ ಆಗತ್ತೆ. ಹಾಗಾಗಿ ಅದು ಅವರವರಿಗೆ ಬಿಟ್ಟಿದ್ದು. ಇಲ್ಲಿ ಇವನ ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ ಇವನು ಪೂರ್ಣವಾಗಿ ಮಮಕಾರವನ್ನ ಬಿಟ್ಟಿದ್ದ. ಏನೇ ಕೆಲಸ ಮಾಡಿದ್ರು ಅದು ಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಅಧೀನವಾಗಿ ನಾನು ಮಾಡ್ತಾ ಇದ್ದೇನೆ ಅನ್ನೋ ಅನುಸಂಧಾನ ಸದಾಕಾಲ ಇವನಲ್ಲಿ ಇರ್ತಿತ್ತು.
ಅಹಂ ಮಮಾಭಿಮಾನ ಬಿಟ್ಟಿದ್ದ ಅಂತ ಅರ್ಥ. ಅದು ನಮ್ಮಲ್ಲಿ ಬರೋದಿಲ್ಲ, ಅಷ್ಟು ಬರೋದಿಲ್ಲ, ಸ್ವಲ್ಪ ಬರ್ಬೋದು. ಕೊನೆಗೆ ನಾವು ಕೃಷ್ಣಾರ್ಪಣ ಅಂತ ಹೇಳ್ತೇವೆ ಮಾಡಿದ್ದು, ಆದ್ರೂ ನಾನು ಮಾಡಿದೆ ಅಂತಿರುತ್ತೆ. ನಮ್ಮ ರೂಢಿಯಾಗಿರ್ತಲ್ಲ ಅದು ಏನು ಅದು ಕೃಷ್ಣಾರ್ಪಣ ಎಂಬುದು ನಾವು ಸಂಧ್ಯಾವನ ಮಾಡೋ ಕಾಲದಲ್ಲಿ ಕೊನೆ ಕೃಷ್ಣಾರ್ಪಣ ಹೇಳಿಬೇಕು ಅಂತ ಹೇಳಿ ಒಂದು ಬಾಯಿಂದ ರೂಢಿಗೆ ಸುಮ್ಮನೆ ಹೇಳ್ಬೋದು, ಬಾಯಿಂದ ಸುಮ್ಮನೆ ಹೇಳ್ಬೋದು, ಆ ಅನುಸಂಧಾನ ಇರ್ಬೇಕಲ್ಲ. ಸುಮ್ಮನೆ ಮಂತ್ರಗಳನ್ನ ಬಾಯ್ಪಟ್ಟು ಮಾಡಿದಾಗ ಅದರ ಜೊತೆ ಕೃಷ್ಣಾರ್ಪಣ ಮಸ್ತು ಅಂತ ಬಂದಿರತ್ತೆ, ಮಾಡ್ಬಿಟ್ಟಿರ್ತೇವೆ, ಹೇಳ್ಬಿಟ್ಟಿರ್ತೇವೆ. ಅದಕ್ಕೂ ಮಾಡುವಾಗ ಅನುಸಂಧಾನಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಹಾಗೆ ನಮಗೂ ಅವನಿಗೂ ಏನು ವ್ಯತ್ಯಾಸ ಅಂತ ಅಂದ್ರೆ ಸ್ವಲ್ಪ ಇದು ಮಾಡೋದು ಕಷ್ಟ. ಮತ್ತೆ ಇನ್ನೊಂದು ಗುರುಗಳೇ, ನಿಮಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ, ವಿದ್ಯಾಮಾನರ ಕಾಲಲ್ಲಿ ಕೂಡ ಪಾದದಲ್ಲಿ ಶಂಕುಚಕ್ರ ಇತ್ತು ಅಂತ ನಾವು ಹಿಂದೆ ಒಂದು ಕ್ಲಾಸಲ್ಲಿ ಕೇಳಿದೆವು. ನೀವು ಅವ್ರ ಜೊತೆ ಪಾದದಲ್ಲಿ ಅವ್ರು ಒಂದ್ಸಲಿ ಇಲ್ಲೇ ವಿದ್ಯಾಪೀಠದಲ್ಲಿ ಬೆಂಗಳೂರಲ್ಲೇನೆ ಒಂದ್ಸಲಿ ಏಕಾಸಿ ಒಂದು ಪಾಠ ಹೇಳ್ತಾ ಇದ್ರಂತ. ಅವರು ಒಂದು 10 ನಿಮಿಷ ನಾನು ಇದು ಮಾಡ್ಕೊಂಡ್ ಬರ್ತೇನೆ ಅಂತ, ಶ್ರಮ ಪರಿಹಾರ ಮಾಡಿ ಬರ್ತೇನೆ ಅಂತ ಮಲಗಿದ್ರಂತೆ. ಅವಾಗ ಶಿಷ್ಯರೊಬ್ಬರು ನೋಡ್ಬಿಟ್ಟು ಬಾಕಿಯವ್ರನ್ನ ಇವರೇ ಒಂದು ಸ್ವಾಮಿಗಳು ಅವರೇ ನೋಡ್ಬಿಟ್ಟು ಬಾಕಿ ಅವ್ರ ಶಿಷ್ಯಂದ್ರಿಗೆಲ್ಲ ತೋರಿಸಿರಂತೆ, ನೋಡಿ ಕಾಲಲ್ಲಿ ಶಂಕುಚಕ್ರ ಇದೆ ಅಂತ ತೋರಿಸಿರಂತೆ. ನೀವು ಅವ್ರ ಜೊತೆ ಓದಿದ್ದು ಕಾರಣ ಅವರು ನಿಮ್ಗೆ ಗೊತ್ತಿರ್ಬೋದು ಅಂತ. ನಾನು ಗಮನಿಸಿಲ್ಲ, ಕಂಡಿರ್ಬೋದನ. ಚಿಹ್ನೆಗಳಿರುತ್ತಲ್ಲ ಪಾದದಲ್ಲಿ, ಕೈಯಲ್ಲಿ, ಕಾಲಿನಲ್ಲಿ ಚಿಹ್ನೆಗಳೆಲ್ಲ ಇರುತ್ತೆ. ಅದು ಅವರಿಗೆ ಗೋಚರ ಆಗಿರ್ಬೋದು, ಯಾರೋ ಶಿಷ್ಯರಿಗೆ ಸ್ವಲ್ಪ ಸ್ಪಷ್ಟವಾಗಿ ಕಂಡಿರ್ಬೋದು. ಈಗ ನಮ್ಮ ಕೈಯಲ್ಲೂ ಕೂಡ, ನಮ್ಮ ಕೈಯಲ್ಲೂ ಕಾಲಲ್ಲಿ ನೋಡಿದ್ರೆ ಚಿಹ್ನೆಗಳಿದ್ದೇ ಇರ್ತದೆ. ಚಕ್ರ ಚಿಹ್ನೆ ಪ್ರತಿಯೊಬ್ಬರ ಕೈಯಲ್ಲೂ ಒಂದಲ್ಲ ಒಂದು ಇರುತ್ತೆ ನೋಡಿ. ಬೇಕಾದ್ರೆ ಬೆರಳಲ್ಲಿ ಫಿಂಗರ್ ಪ್ರಿಂಟ್ ಇದೆ ಅಲ್ಲ, ಬೆರಳಲ್ಲಿ 5 ಬೆರಳು ಇದೆ ಅಲ್ಲ, 5 ಬೆರಳಲ್ಲಿ ಚಕ್ರ ಶಂಖ ಚಿಹ್ನೆಗಳೇ ಇರೋದು ತುದಿಯಲ್ಲಿ. ಬಟ್ ಅದ್ ಆಕಾರ ನೋಡಿದ್ರೆ ಶಂಖ ಚಕ್ರ ಆತರ ಬರುದಲ್ಲ, ಸುಮ್ಮನೆ ಒಂದು ರೇಖೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದೇ ಇಲ್ಲ ಕೆಲವರಿಗೆ ಸ್ಪಷ್ಟವಾಗಿ ಚಕ್ರ ಇರುತ್ತೆ ನೋಡ್ಬೇಕಾದ್ರೆ, ಚಕ್ರ ಚಿಹ್ನೆ ಇರುತ್ತೆ. ಶಂಖನೂ ಕೂಡ ಸ್ಪಷ್ಟವಾಗಿ ಶಂಖ ಅಂತ ಅನಿಸದೇ ಇದ್ರೂ ಕೂಡ ಸ್ವಲ್ಪ ಕ್ರಾಸ್ ಅಲ್ಲಿ ಇರುತ್ತೆ, ಚಕ್ರನೇ ಸ್ವಲ್ಪ ಕ್ರಾಸ್ ಅಲ್ಲಿ ಬರುತ್ತೆ, ಅದು ಶಂಖ ಚಿಹ್ನೆ. ಅದು ಚಕ್ರ ಚಿಹ್ನೆಗಳಿದ್ದೇ ಇರುತ್ತೆ ಬೆರಳಲ್ಲಿ, ನೀವು ಸ್ವಲ್ಪ ಗಮನಿಸಿ ನೋಡಿ ಬೇಕಾರೆ. ಅದರಲ್ಲೂ ಮಧ್ಯದ ಬೆರಳು, ಬಲಗೈಯ ಮಧ್ಯ ಬೆರಳಿನಲ್ಲಿ ಏನಾದರೂ ಚಕ್ರ ಚಿಹ್ನೆ ಇದ್ರೆ ಬಹಳ ಒಳ್ಳೇದು. ಮಧ್ಯದ ಬೆರಳು, ಆ 3 ಬೆರಳಲ್ಲಿ, ಆ 5 ಬೆರಳಲ್ಲಿ ನೋಡಿ ಇರತ್ತೆ, ಎಲ್ಲಿಯಾದ್ರೂ ಒಂದು ಚಕ್ರ ಚಿಹ್ನೆ ಇದ್ದೇ ಇರತ್ತೆ, ಇದ್ರೆ ಒಳ್ಳೇದು. ಒಬ್ರಿಗೆ 2 ಇರುತ್ತೆ, ಒಬ್ರಿಗೆ 3 ಇರುತ್ತೆ, ಒಬ್ರಿಗೆ 4 ಇರುತ್ತೆ. 5 ಚಕ್ರ ಚಿಹ್ನೆ ಅಪರೂಪ, ಒಬ್ಬೊಬ್ಬರಿಗೆ 2, 3, 4 ಎಲ್ಲ ಇರುತ್ತೆ ಚಕ್ರ ಚಿಹ್ನೆಗಳು. ಚಕ್ರ ಶಂಖ ಚಿಹ್ನೆಗಳೆಲ್ಲ ಎಲ್ಲರ ಪಾದದಲ್ಲೂ ಎಲ್ಲರ ಕೈಯಲ್ಲೂ ಇದ್ದೇ ಇರುತ್ತೆ. ಅದು ಸ್ಪಷ್ಟವಾಗಿ ಗೋಚರ ಆಗ್ತಿತ್ತು ಅಂತ ಇಲ್ಲಿ ಹೇಳಿದ್ದಾರೆ. ಯಾರಿಗೆ? ಇವನಿಗೆ, ಗಯನಿಗೆ ಅದು ಸ್ಪಷ್ಟವಾಗಿ ಗೋಚರ ಆಗ್ತಿತ್ತು. ಇದು ಒಂದೇ ಅಲ್ಲ, ಬೇರೆ ಲಕ್ಷಣಗಳು ಕೂಡ ಕಾಣಿಸ್ತಿತ್ತು ಅವನಿಗೆ. ಭಗವಂತನ ಇದು ಇರುವಂತ ಲಕ್ಷಣಗಳು ಕೂಡ ಬೇರೆನೂ ಕಾಣಿಸ್ತಾ ಇತ್ತು, ಎಲ್ರಿಗೂ ಜನರಿಗೆ ಪ್ರಕಟ ಆಗ್ತಾ ಇತ್ತು ಅಂತ. ವಿದ್ಯಾಮಾನ್ಯ ತೀರ್ಥರಿಗೆ ಕಾಲಲ್ಲಿ ಇದ್ದದ್ದು ಆ ಶಿಷ್ಯರಿಗೆ ಸ್ಪಷ್ಟವಾಗಿ ಕಾಣಿಸಿರ್ಬೋದು. ಈಗ ಕೈಲಿ ಎಲ್ಲವೇ ಶಂಖ ಇತ್ತು ಅಂತ ಹೇಳ್ರಿ, ಚಿನ್ನ. ಅವ್ರು ಹಂಗ ಅಂತ ಮಾರಿ ಬರ್ಲಕ್ಕಲ್ಲ ಚಾನ್ಸ್ ಇದೆ, ಇರ್ಬೋದು. ಇಲ್ಲ ಅಲ್ಲ, ನನಗೆ ಜ್ಯೋತಿಷ್ಯದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅದೆಲ್ಲ ಲಕ್ಷಣದಲ್ಲಿ, ಹಸ್ತ ಸಾಮುದ್ರಿಕ ಲಕ್ಷಣದಲ್ಲಿ ಹೇಳ್ತಾರೆ ಅದರ ಬಗ್ಗೆ ಎಲ್ಲ. ಇಂತಿಂತದ್ದು ಇಷ್ಟಿಷ್ಟು ಚಕ್ರಗಳಿದ್ರೆ ಇಂಥ ಫಲ, ಇಷ್ಟಿಷ್ಟು ಶಂಖ ಇದ್ರೆ ಇಷ್ಟು ಫಲ, ಅದು ಯಾವ್ಯಾವ ಬೆರಳಲ್ಲಿ ಏನೇನಿದ್ರೆ ಅಂತ. ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅಂತೂ ಚಕ್ರ ಶಂಖ ಚಿಹ್ನೆಗಳು ಇರುತ್ತೆ, ಇದ್ರೆ ಒಳ್ಳೇದೆ. ಈ ಬಣ್ಣಜ್ಞ ಬುಕ್ಲಿ 19ನೇ ಕಜಿಲ್ದಾಗ ಕೊಟ್ಟಿದ್ದಾರೆ. ಕರ್ಮಣ ದೇವತ್ವಂ ಗತಾಹ ಶತಂ ರಾಜಋಷಯಃ ಪೃಥುಃ ಕಾರ್ತವೀರ್ಯಃ ಶಶಬಿಂದುಃ ಪ್ರಿಯವರ್ಧಃ ಉತ್ಥಾನಪಾದಃ ಮಂದಾತಃ ಗಯಃ ಕಕುತ್ಸಃ ನಗುಷಃ ಅಂಬರೀಷಃ ಆರ್ಷಭೋ ಭರದಃ ದೌಶಂತಿ ಭರದಃ ಮರುತ್ತಃ ಹರಿಶ್ಚಂದ್ರಃ ಪ್ರಹ್ಲಾದಃ ಪರೀಕ್ಷಃ
ಪರೀಕ್ಷಾ ಪರೀಕ್ಷಿತ್. ಪರೀಕ್ಷಿತ್. ಸೊ ಇದು ಬಂದು ಅವ್ರ Correct ಆಗಿದೆ. ಸೊ ಇದು Correct ಬಂದು ಆಗಿದೆ. 19ನೇ ಇಲ್ಲೇ ಗಯನು ಇಲ್ಲೇ ಇದ್ದಾನೆ, ಪ್ರಹ್ಲಾದನು ಇಲ್ಲೇ ಇದ್ದಾನೆ. 19ನೇ ಕಕ್ಷೆನೇ ಇದು. ರೈಟ್. ಇದು ಒಂದು ಇನ್ನೊಂದು ನಾ ಹೇಳಿದಿಲ್ಲ ಆ ಇದು ಪಡಿ ಅಲ್ಲಿ ಹೇಳ್ತಾರೆ, ಆ ಒಂದು ಇದು ಕೊಟ್ಟಿದ್ದಾರೆ ಇದಕ್ಕೆ ಹೇಳ್ತೀನಿ. ಇದು ಬನ್ನಂಜಿಯಲ್ಲಿ ಇಲ್ಲಿ 19ನೇದೆಲ್ಲ ಆಗಿದ್ದಾರೆ. ಇವರು ಬನ್ನಂಜಿ ಎದನ್ನ ಬೇಸ್ ಮಾಡಿ ಬರೋದ್ರು ಅಂತಿಲ್ಲ. ಬನ್ನಂಜಿ ಇದ ನೀವು ಹೇಳಿದಾಗ 19ನೇ ಕಕ್ಷೆಯಲ್ಲಿ ಎಲ್ಲ ಹೌದು, ನಾವು ತಿಳ್ಕೊಂಡ ಹಾಗೆ ಅದೇ 19ನೇ ಕಕ್ಷೆಯಲ್ಲಿ ಎಲ್ಲ ಕರ್ಮಜ ದೇವತೆಗಳು ರಾಜರುಗಳೆಲ್ಲ ಬರೋದು ಅದೇ ಕಕ್ಷೆಯಲ್ಲಿ. ಇಲ್ಲಿ ಷಾಡ್ಗುಣ್ಯ ಅನ್ನೋ ಗ್ರಂಥ ನಾಳೆ ಹೇಳ್ತೇನೆ. ಅದರಲ್ಲಿ ಷಾಡ್ಗುಣ್ಯದ ಗ್ರಂಥದ ಒಂದು ವಾಕ್ಯವನ್ನು ಆಚಾರ್ಯ ಉದಾಹರಣೆ ಮಾಡಿದ್ದಾರೆ, ಮುಂದಿನ ಶ್ಲೋಕದಲ್ಲೇ ಬರುತ್ತೆ. ಅಲ್ಲಿಯೂ ಕೂಡ ಪ್ರಿಯವ್ರತ ಒಬ್ಬ ಕರ್ಮಜ ದೇವತೆ, ಅವನಿಗೆ ಸಮಾನನೇ ಈ ಗಯಾ ಅಂತಾನೆ ಅಲ್ಲಿ ಬರೆದಿದ್ದಾರೆ. ಕರ್ಮಜ ದೇವತೆ ಅಂತಾನೆ ಬರೆದಿದ್ದಾರೆ. ಗಯಾ ಕಕುತ್ತ ಅಲ್ಲಿ ಬಂತಲ್ಲ ಅವರ ಹೆಸರೆಲ್ಲ, ಅದರಲ್ಲಿ ಗಯನ ಹೆಸರು ಇದೆ. ಧನ್ಯವಾದಗಳು ಆಚಾರ್ಯರೇ. ಈ ವಿಟ್ಲಾಚಾರ್ಯರು ಮಾಡಿದ ತಾರತಮ್ಯ ಸದರತ್ನ ಮಾಲಾ, ರೈಟ್? ಯಾರು ವಿಟ್ಲಾಚಾರ್ಯ ಅಂದ್ರೆ ಯಾರು? ಇಲ್ಲ, ಅದು ನಂಗೆ ಒಂದು ಪಾಠಲ್ಲಿ ಕೇಳಿದೆ ನಾನು. ಸೊ ಅಲ್ಲಿ ಬಂದು ತಾರತಮ್ಯಗೆ ಪಾಠ ತೆಗೆದ್ರು ಒಂದು 7-8 ಇದು. ಅವ್ರು ಬಂದು ವ್ಯಾಸರಾಜ ಮಠ ಪರಂಬಲ್ಲಿ ಬಂದವರು ಯಾರು ನಂಗೆ ಸರಿಯಾಗಿ ಗೊತ್ತಿಲ್ಲ. ನಂಗೆ ರಘೋತ್ತರ ಸ್ವಾಮಿಯವರ ಶಿಷ್ಯರು ಕೂಡ ಸಂಗರಾಯ ತಾರತಮ್ಯ ಸ್ತೋತ್ರ ಮಾಡಿದ್ದಾರೆ, ಕಲ್ಯಾಣ ದೇವಿ ಬಂದು ಪಂಚಶ್ಲೋಕಿ ಮಾಡಿದ್ದಾರೆ. ಸೊ ಆ ಒಂದು ಅದೆಲ್ಲ ಒಂದು ಕ್ರಮವಾಗಿ ಇಟ್ಟುಕೊಂಡು ತಾರತಮ್ಯಕ್ಕೆ ಬಂದು ಒಂದು ಪಾಠ ಮರುತಾಚಾರ್ಯ ತೆಗೆದರು. ಅಲ್ಲಿ ಬಂದು ವಿವರವಾಗಿ ಬಂದು ಹೇಳಿರು. ಅಲ್ಲಿ 2 ಈ ತರ ಕರ್ಮಜ ದೇವತೆ ಎಂಬುದು ಬಂದು 15ನೇ ಕಕ್ಷೆಯಲ್ಲಿ ಬರ್ತಾರೆ. ಕರ್ಮದ ದೇವ ಡೆಫಿನೇಷನ್ ಏನು ಹಂಗಂದ್ರೆ ಅವರು ಬಂದು ಸೃಷ್ಟಿ ಕಾಲದಲ್ಲಿ ಬಂದು ಸೃಷ್ಟಿ ಎಲ್ಲಿ ಅರ್ಧದಲ್ಲಿ ಬಂದು ಕರ್ಮ ಮಾಡಿ ಕರ್ಮದ ದೇವರು ಬರ್ತಾರೆ. ಸೃಷ್ಟಿ ಆಮೇಲೆ ಹುಟ್ಟಾದಿಲ್ಲ ಅವರು ಬಂದು ನಡುವಳಿ ಬರ್ತಾರೆ. ಸೃಷ್ಟಿ ನಡುವಳಿ ಬಂದು ಕರ್ಮ ಮಾಡಿ ಆ ಕರ್ಮದಿಂದ ಅವ್ರಿಗೆ ದೇವತೆ ಆಗುತ್ತಾರೆ ಎಂಬ ಒಂದು ಮಾತು ಹೇಳಿರೋದು. ಸೊ ಆ ಥರ ಅದು 15ನೇ ಕಕ್ಷೆ ಹಂಗಂತಾರೆ. 15ನೇ ಕಕ್ಷೆಯಲ್ಲಿರೋರು ಕರ್ಮಜ ಅಲ್ಲ, ಕರ್ಮ ಮೊದಲೇ ದೇವತೆಗಳಾ? ಮೊದಲೇ ದೇವತೆ ಇಲ್ಲ, ನಡುವಳಿ ದೇವತೆ ಆಗ್ತಾರೆ, ಕರ್ಮದಿಂದ ದೇವತೆ ಆಗತ್ತಾರೆ ಇವರು 19ನೇ ಕಕ್ಷೆಯವರು. ಸೊ ನಾನು ನಿಮಗೆ ರೆಫರೆನ್ಸ್ ಆಮೇಲೆ ಕೊಡ್ತೇನೆ ಆಚಾರ. 15ನೇ ಕಕ್ಷೆಯಲ್ಲಿ ಭೃಗು, ಅಗ್ನಿ, ಪ್ರಸ್ತುತಿ ಅನ್ನು ಹಾಕಿದ್ದಾರೆ. ಪ್ರಸೂತಿ. ಪ್ರಸೂತಿ ಹೌದು, ಅವರೇ ಕರೆಕ್ಟ್. ಅವರು ಬರ್ತಾರೆ, ಅದು ಅವರು ಬರ್ತಾರೆ. ಬಟ್ ಇದು ಒಂದು ಕ್ಲಾಸಿಫಿಕೇಶನು ಇದೆ ಎಂಬ ಒಂದು ಮಾತು. ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು. 15ರಲ್ಲಿ ಇವರು 3 ಜನ ಅಲ್ವಾ? ಅಗ್ನಿ, ಪ್ರಸೂತಿ. ಅದಾದ್ಮೇಲೆ 16ರಲ್ಲಿ ಉಳಿದ ಋಷಿಗಳು, ಸಪ್ತರ್ಷಿಗಳು. ಹೌದು, ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಶಿಷ್ಠ, ವೈವಸ್ವ, ವಿಶ್ವಾಮಿತ್ರ. ಹೌದು, ಅವರೆಲ್ಲ ಋಷಿಗಳು 16ರಲ್ಲಿ ಬರ್ತಾರೆ. ಹಾಗಾಗಿ ಭೃಗು ಋಷಿಗಳು ಎಲ್ಲ ಈ ಸಪ್ತರ್ಷಿಗಳಿಗಿಂತ ದೊಡ್ಡವರು ಒಂದು ಕಕ್ಷೆ. ಆಮೇಲೆ ಆ ಋಷಿಗಳ ಸ್ಥಾನದ ನಂತರದ ಸ್ಥಾನ 18 ಗಣಪತಿ, ಕುಬೇರ ಮೊದಲಾದವರು. 17 ಯಾರು? 17 ಮಿತ್ರ, ನಿರುತಿ, ಪ್ರಾವಹಿ ಅಂಡ್ ತಾರ. ಪ್ರವಾಹವಾಯು ಅಲ್ಲ, ಪ್ರವಾಹವಾಯುವಿನ ಹೆಂಡತಿ ಪ್ರಾವಹಿ. ಅವರೆಲ್ಲ 17. ಅದಾದ್ಮೇಲೆ 18ರಲ್ಲಿ ಇವರೆಲ್ಲ ಗಣಪತಿ ಮೊದಲಾದವರು. 18 ಆದ ಮೇಲೆ 19 ರಾಜರುಗಳು, ಕರ್ಮಜ ದೇವತೆಗಳಾದ ಈ ಪ್ರಿಯವ್ರತಾದಿ ರಾಜರು. ಪರೀಕ್ಷಿತ, ಪ್ರಿಯವ್ರತ, ಗಯಾ ಇವರೆಲ್ಲ, ಪ್ರಹ್ಲಾದ ಇವರೆಲ್ಲ 19. ಬಟ್ ಒಂದು ವಿಷಯ ಆಚಾರ್ಯ, ಇಲ್ಲಿ 20ನೇ ಕಕ್ಷದಲ್ಲಿ ಒಂದು ಜಯಂತ ಬರ್ತಾನೆ, ಪಾದ ಅಭಿಮಾನಿ ದೇವತಾ. ಬಟ್ ಕರ್ಮಜ ದೇವತೆಗಳಿಗೆ ಒಂದು ಅಭಿಮಾನಿತ್ವ ಇದು ಕೊಟ್ಟಿಲ್ಲ. ಅದೇ ಒಂದು ವಿಷಯ. ಅಭಿಮಾನಿತ್ವ ಇದೆ ಎಂಬುದು ಎಲ್ಲಿ ಹೇಳ್ತೀರಿ ನೀವು ಪ್ರಕಾಶ್? ಕರ್ಮಜ ದೇವತೆಗೆ ಜನರಲಿ ಕರ್ಮಜ ದೇವತೆಗೆ ಬಂದು ಅಭಿಮಾನತ್ವ ಇಲ್ಲ. ಯಾಕಂದ್ರೆ ನೀವು ಸೃಷ್ಟಿ ಪ್ರಕಾರ ಹೇಳುವಾಗ ಅವರು ಫಸ್ಟ್ ಬಂದಿಲ್ಲ ಅಲ್ವಾ? ಇಲ್ಲಿ ಈ ಪ್ರಸಂಗದಲ್ಲಿ ಅಭಿಮಾನಿತ್ವ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಯಾವ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಅಭಿಮಾನಿತ್ವ ಇಲ್ಲ ಎಂಬುದು ಹೇಳ್ತಿರಲ್ಲ, ಇಲ್ಲಿ ಈ ಪ್ರಸಂಗ
ಭೇದ ಬಂದಿದ್ಯಾ ಇಲ್ಲ ಜನರಲ್ ಈ ಆಗಿ ಪ್ರಸಂಗದಲ್ಲಿ ಜನರಲ್ ಆಗಿ ಕರ್ಮದೇವಕ್ಕೆ ಅಭಿಮಾನಿತ್ವ ಇಲ್ಲ. ದಟ್ ಈಸ್ ಯಾವ ಒಂದು ತತ್ವಕ್ಕ ಅವರಿಗೆ ಒಂದು ಅಭಿಮಾನಿತ್ವ ಇಲ್ಲ ಅಂತ ಹೇಳ್ತಾರೆ. ಇಂದ್ರಿಯ ಅಭಿಮಾನ್ಯ ಇಲ್ಲ ಯಾವಕ್ಕ ಅಭಿಮಾನಿ ಆಗಲ್ಲ ಅವರು ಇಲ್ಲ ಇಲ್ಲ ಅದು ರೈಟ್, ಅದು ಅಗ್ರೀಡ್. ಬಟ್ ನಾ ಹೇಳೋದು ಅದನ್ನ ಇಲ್ಲಿ ತಗೊಂಬರ್ತೀರ ಯಾವ ಒಂದು ಯಾವ ಇದರಲ್ಲಿ ಬಂದು ಈ ಪ್ರಸಂಗದಲ್ಲಿ ಹೇಳ್ತೀರಿ ಅಂತ. ಜಯಂತ ಇದ್ದಾನಲ್ಲ, ಈ ಜಯಂತ ಬರೋದು 20ನೇ ಕಕ್ಷೆಯ. ಹೌದು ಆಚಾರ್ಯ, 20ನೇ ಕಕ್ಷ ಜಯಂತ. ಐ ಥಿಂಕ್ ಜಯಂತ 20ನೇ ಕಕ್ಷ. ಜಯಂತ ಪಾದಾಭಿಮಾನಿ ಅಲ್ವಾ? ಹೌದು. ಅದಕ್ಕೋಸ್ಕರ ಜಯಂತನಿಗಿಂತ ಮೇಲೆ ಇದ್ದಾರೆ ಇವರು ಕರ್ಮಜ ದೇವತೆಗಳು ಅಂದ ಮೇಲೆ ಅವರು ತತ್ವಾಭಿಮಾನಿಗಳಾಗಬೇಕಲ್ವಾ ಅಂತ ಇವರು. ಹೌದು ಹೌದು ಓಕೆ, ಆ ಒಂದು ಹಿನ್ನೆಲೆಯಲ್ಲಿ ಓಕೆ ಹೌದು ಹೌದು. ಮೇಲಿನ ಕಕ್ಷೆಯವರು ಕೆಳಗಿನ ಕಕ್ಷೆಯವರ ಸಾಮರ್ಥ್ಯ ಉಳ್ಳವರೇ ಆಗಿರ್ತಾರೆ. ಹಂಗ ನೋಡಿ ಋಷಿ ಇಲ್ಲ, ಯಾವ ಅಭಿಮಾನಿತ್ವ ಇದೆ ಭೃಗು ಋಷಿ ಇಲ್ಲ. ಅಂದ್ರೆ ಆ ಸಾಮರ್ಥ್ಯ ಇರುತ್ತೆ, ಆದ್ರೆ ಅಭಿಮಾನಿಗಳಾಗಿರೋದಿಲ್ಲ ಅಷ್ಟೇ. ಸಾಮರ್ಥ್ಯ ಇಲ್ಲ ಅಂತ ಹೇಳಿಕ್ ಬರೋದಿಲ್ಲ, ಯಾಕೆಂದ್ರೆ ಅವ್ರ ಮೇಲಿನ ಕಕ್ಷೆಯವರಾದ್ರಿಂದ ಆ ಸಾಮರ್ಥ್ಯ ಇರೋರು ಆಗಿರ್ತಾರಷ್ಟೇ ಹೊರತು ಅಭಿಮಾನಿಗಳಲ್ಲ. ಯಾಕೆಂದ್ರೆ ಇವನಿದ್ದಾನೆ ಕರ್ಮಾಭಿಮಾನಿ ಪುಷ್ಕರ, ಅವನು 27ನೇ ಕಕ್ಷೆಯಲ್ಲಿ ಬರ್ತಾನೆ. ಹೌದು, ಅದೇ ಕರೆಕ್ಟ್. ಅದ ನಂತರ ಯಾರು ಅಭಿಮಾನಿ ದೇವತೆಗಳು ಯಾರು ಬರಲ್ಲ. ಅದ ನಂತರ ಇದ್ದಾರೆ ಅದೇ ಹೇಳಿದ್ನಲ್ಲ, ಪುಷ್ಕರ ಕೊನೆಯಲ್ಲಿ 27ರಲ್ಲಿ ಬರ್ತಾನೆ ಕರ್ಮಾಭಿಮಾನಿ, ವರುಣನ ಮಗ. 26ರಲ್ಲಿ ಶನಿ ಪೃಥ್ವಿಗೆ ಅಭಿಮಾನಿ, ಅವಾಂತರ ಅಭಿಮಾನಿ ಇಟ್ಟುಕೊಳ್ಬೇಕು. ಬುಧ ಜಲಾಭಿಮಾನಿ, ಅವನು 23ನೇ ಕಕ್ಷೆ. ಹಾಗಾಗಿ ಮೇಲಿನವರೆಲ್ಲರೂ ತತ್ವಾಭಿಮಾನಿಗಳಾಗಿರ್ತಾರೆ ಅಂತೇನಿಲ್ಲ, ಆಗ್ಲೇಬೇಕು ಅಂತೇನಿಲ್ಲ. ಅವ್ರಿಗಿಂತ ಉತ್ತಮರು ಅಂದ್ಮೇಲೆ ಆ ಸಾಮರ್ಥ್ಯ ಇರ್ತದೆ ಅಂತ ಅದನ್ನು ಹೇಳಿದ್ದಾರೆ ಆಚಾರ್ಯ ಸ್ಪಷ್ಟವಾಗಿ. ಕೆಳಗಿನ ದೇವತೆಗಳ ಸಾಮರ್ಥ್ಯ ಮೇಲೆ ಕಕ್ಷೆಯಲ್ಲಿರೋರಿಗೆಲ್ಲ ಇದ್ದೇ ಇರ್ತದೆ. ಒಳ್ಳೆನೆ ಅವರು ಅಭಿಮಾನಿಗಳಾಗಿರ್ಬೇಕು ಅಂತೇನಿಲ್ಲ. ಈಗ ಬ್ರಹ್ಮದೇವರಿಂದ ಶಾಪಗ್ರಸ್ತರಾದಂತ ಶಂಕುಕರ್ಣ ಕರ್ಮಜ ದೇವತೆ ಅಲ್ಲ, ಅವರು 18ನೇ ಕಕ್ಷೆ ಅಲ್ವಾ ಅವರು? ಹೇಳಿದಾರ ಹಾಗೆ ಎಲ್ಲರೂ ಕೇಳಿದ್ದೆ, ಶಂಕುಕರ್ಣ 18ನೇ ಕಕ್ಷೆ ಅಂತ ಅನ್ಬಿಟ್ಟು. ಈಗ ಅವರೇ ಪ್ರಹ್ಲಾದ ರಾಜರಾದ್ರೆ ಅವ್ರು 19ನೇ ಕಕ್ಷೆಗೆ ಬರ್ತಾರಲ್ಲ, ಹೇಗೆ ಅಂತ? 19ರಲ್ಲೇ ಬರೋದು, 18 ಅಂತ ಎಲ್ಲರೂ ಹೇಳಿದಾರ ಅಂತ ಅದಕ್ಕೆ ಕೇಳ. ನಮ್ಗೆ ಇಲ್ಲಿ ಗೊತ್ತಿರೋ ಪ್ರಕಾರ ಅವರೆಲ್ಲ 19ನೇ ಕಕ್ಷೆನೆ. 19ಕ್ಕೂ 18ಕ್ಕೂ ಬಹಳ, ಅದು ನೀವು ಹೇಳ್ದಾಗೆ 18ಕ್ಕಿಂತ ಸ್ವಲ್ಪ ಕಡಿಮೆ, ಪೂರ್ತಿ 19 ಅಂತ ಕೂಡ ಹೇಳಲಿಕ್ಕಾಗಲ್ಲ ಅಂತ ಹೇಳ್ತಾರೆ. ಬನ್ನಂಜಿಯವರು ಕೂಡ 18ನೇ ಕಕ್ಷೆಯಲ್ಲಿರೋಗಿಂತ ಸ್ವಲ್ಪ ಕಡಿಮೆ ಅಂತ, ಸ್ವಲ್ಪ ಸರಿಸಮಾನ 18ಕ್ಕೆ ಬರ್ತದೆ. ಕೆಲವರು ಎಲ್ಲರೂ ಅಲ್ಲ, ಹಾಗೆ ಕೆಲವರು ಇದ್ದಾರೆ ಅಂತ ಬರೀತಾರೆ. ಅವು ಕೆಲವು ಪ್ರಮಾಣಗಳನ್ನು ಇಟ್ಟುಕೊಂಡು ಅದನ್ನು ತೀರ್ಮಾನ ಮಾಡಬೇಕು. ಅದರಲ್ಲೂ ತಾರತಮ್ಯ ಇದೆ. 19ನೇ ಕಕ್ಷೆಯಲ್ಲಿ ಬರೋರೆಲ್ಲರೂ ಒಂದೇ ಇದರಲ್ಲ, ಸಮಾನರಲ್ಲ, ಸ್ವಲ್ಪ ತಾರತಮ್ಯ ಇದೆ. ಅದರಲ್ಲೂ ಸ್ವಲ್ಪ ದೊಡ್ಡವರಿದ್ದಾರೆ. ಅವರು 18ಕ್ಕಿಂತ ಚೂರು ಕಡಿಮೆ ಬರ್ತಾರೆ, 19ನವರಿಗಿಂತ ಸ್ವಲ್ಪ ಮೇಲೆ ಬರ್ತಾರೆ. ಆ ಥರದವರು ಇದ್ದಾರೆ. ಅದರಲ್ಲಿ ಇವರೆಲ್ಲ ಇಟ್ಕೊಳ್ಬೇಕು. ಪ್ರಹ್ಲಾದ ಮೊದಲು. ಆದ್ರೆ 15 ಅಂತ ಹೇಳಿದ್ದು ಸ್ವಲ್ಪ ವಿಚಾರ ಮಾಡಬೇಕು. ನಾನು ನಿಮಗೆ ಕೊಡ್ತಾನೆ ಆಗ್ತಾರೆ, ಅದು ಪ್ರಮಾಣ ತೆಗೆದು ಕೊಡ್ತಾನೆ. ತುಂಬಾ ಮೇಲಾಯ್ತಲ್ಲ ಅದು. ಎರಡು ನೀವು ಪ್ರಹ್ಲಾದನ ಹೇಳ್ತೀರಾ ಇಲ್ಲ ಕರ್ಮಜ ದೇವತೆ ಹೇಳ್ತೀರಾ ನೀವು? ಪ್ರಹ್ಲಾದ ಅಂದ್ರಲ್ಲ ನೀವು, ಎಲ್ಲಾ ಕರ್ಮಜ ದೇವತೆಗಳು 15 ಅಂತಾರ ನೀವು? ಕರ್ಮಜ ದೇವತೆ 15ರಿಂದ ಆಗಿದ್ದಾರೆ ಅವರು ಪಡಿ ಆ ಗ್ರಂಥ ಇದೆ, ರೈಟ್? ಸೊ ಅದಲ್ಲಿ ಪ್ರಹ್ಲಾದ ಕರ್ಮಜ ದೇವತೆ ಸೇರಿಸ್ತಾರೆ. ಸುಲಭಂದರು ಬಂದು 19 ಓಟಾಡ್ತಾರೆ. ಕರ್ಮಜ ದೇವತೆ ಸೇರಿಸ್ತಾರೆ ಹಂಗಂದ್ರೆ ವಾಯುದೇವರೋಡ ಆವೇಶ ಇದೆ ಅಲ್ಲಿ. ಅವನಿಗೆ ಜ್ಞಾನ ಬಂದು ಅವ್ರಿಗೆ ಹೇಗೆ ಬಂತು ಹಂಗಂದ್ರೆ ವಾಯುದೇವರೋಡ ಆವೇಶ ಇತ್ತು. ಗ್ರಂಥ ಎಲ್ಲ ದಂಡ್ಯ ಬರೆದಿದ್ದಾರೆ, ಜ್ಞಾನ ಇದೆ. ಆ ಒಂದು ಕಾರಣದಿಂದ 15 ಎಂಬ
ವಾದನ ಇಡ್ತಾರೆ. ಅಷ್ಟೇ. ಎಲ್ಲಾ ಕರ್ಮಜ ದೇವತೆಗಳು ಅಲ್ಲ, ಪ್ರಹ್ಲಾದನಿಗೆ ಮಾತ್ರ ವಿಶೇಷವಾಗಿ ವಾಯುದೇವರ ಆವೇಶ ಇರೋದ್ರಿಂದ ಅವರು ಮಾತ್ರ 15ಕ್ಕೆ ಅದು ಆವೇಶ ಇದ್ದಾಗ ಅಂತ ಹಂಗಿಟ್ಕೊಳ್ಬೇಕು. 19 ತುಂಬಾ ಜನ ಶತ್ರುಂಶ ಪಕ್ಷದಲ್ಲಿ ಪ್ರಹ್ಲಾದರಾಜರನ್ನ ಅಲ್ಲಿಡ್ತಾರೆ. ತುಂಬಾ ಜನ. ಈ ಮಾತು ಸರಿಯಾಗಿ ಕೇಳಲ್ಲ, ಕೇಳಿಸ್ತಾ ಇಲ್ಲ. ಅದೇ ಏನೋ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸರಿಯಾಗಿ ಕೇಳಿಸ್ತಾ ಇಲ್ಲ. ಯಾವ್ದೋ ಕಕ್ಷೆಯಲ್ಲಿ ಅಂತಂದ್ರೆ ಅದಕ್ಕೆ ಕೇಳಿಸ್ತಿಲ್ಲ. 15ರಲ್ಲಿ ಪ್ರಹ್ಲಾದರಾಜರನ್ನ ಅಲ್ಲಿ ಇಡ್ತಾರೆ ತುಂಬಾ ಜನ. ಅದೇ ಅದನ್ನೇ ಹೇಳಿದ್ರಿ ಇವ್ರು ನಾರಾಯಣ ಅವರು. ಅವ್ರನ್ನ ಮಾತ್ರ 15ರಲ್ಲಿ ಇಡ್ತಾರೆ. ಯಾಕೆಂದ್ರೆ ವಿಶೇಷವಾಗಿ ವಾಯುದೇವರ ಆವೇಶ ಇದೆ ಅಂತ ಅಲ್ವಾ? ಅದು ಗೊತ್ತಿಲ್ಲ. ರಾಘವೇಂದ್ರ ಸ್ವಾಮಿಗಳ ಭಕ್ತರು ತುಂಬಾ ಅಲ್ಲಿ ಇಡ್ತಾರೆ. ಇಲ್ಲ, ಅದು ಯಾತಕ್ಕೆ ಕಾರಣ ಕೊಡೋದು ಬಂದು ವಾಯುದೇವರೋட ಆವೇಶ ಇದೆ ಮತ್ತು ದಾನ ಕಾರ್ಯ ಮಾಡಿದ್ದಾರೆ, ದಂಡ್ಯ ಇದೆಲ್ಲ ಮಾಡಿದ್ದಾರೆ. ಆಮೇಲೆ ಭಕ್ತಿ ಹೆಂಗ ಬಂದು ಆ ತರ ಒಂದು ನಿರಂತರ ಭಕ್ತಿ ಹೆಂಗ ಬಂತು ಪಾಯಿಂಟ್. ಇದೆಲ್ಲ ನಾವು ಸುಮ್ಮನೆ ಗೆಸ್ ಮಾಡಿ ಮಾಡಬಾರದು. ಪ್ರಮಾಣ ಇದೆಯಾ ನೋಡ್ಬೇಕು. ಪ್ರಮಾಣ ಏನಿದೆ ಅದರ ಮೇಲೆ ನಾವು ವಿಚಾರ ಮಾಡ್ಬೇಕು. ಅವರು ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದು ನಮಗ್ ಗೊತ್ತಾಗಲ್ಲ. ಹಂಗ್ ನೋಡ್ಲಿಕ್ಕೆ ಹೋದ್ರೆ ಇನ್ನು ಕೆಳಗೆ ಇರುವಂತವ್ರು ತುಂಬಾ ಕೆಲಸ ಮಾಡಿರ್ತಾರೆ. ಗಂಗೆ 20ರಲ್ಲಿ ಬರ್ತಾಳೆ. ಇವ್ರಿಗಿಂತ ಜಾಸ್ತಿ ಅವಳು ಕೆಲಸ ಮಾಡಿದವಳು. 19ರಲ್ಲಿ ಬರುವಂತಹ ಈ ರಾಜರುಗಳಿಗಿಂತ ಗಂಗೆ ಬಹಳ ಇದು ಮಾಡಿದಾಳೆ. ಹಂಗ್ ನೋಡ್ಲಿಕ್ಕೆ ಹೋದ್ರೆ ಅವಳು 20 ಬರ್ತಾಳೆ ಮುಂದೆ. ಕೆಲಸ ಮಾಡೋದು ಬಿಡೋದು ನಾವು ಇಟ್ಕೊಳ್ಳೋದು ಕಷ್ಟ. ಪ್ರಮಾಣ ಅಷ್ಟೇ. ಪ್ರಮಾಣ ನೋಡಿ ತೀರ್ಮಾನ ಮಾಡಬೇಕು. ನಮ್ಮ ಆರ್ಗ್ಯುಮೆಂಟ್ ಅದು ಬಹಳ ಸೇರಲ್ಲ ಅಂತಾರೆ. ನಮ್ದು ಯಾವುದು ಸೇರಲ್ಲ. ಹೌದು, ಯುಕ್ತಿಯಿಂದ ವಿಚಾರ ಮಾಡುವಂತ ವಿಚಾರ ಅಲ್ಲ ಇದು. ಪ್ರಮಾಣಗಳಿದ್ರೆ ಒಪ್ಪಿಕೊಳ್ಬೇಕು. ಭಕ್ತರು ಈಗ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಅಂತ ಹೇಳಿ 15 ಅಂತ ಹೇಳಲಿಕ್ಕೆ ಏನ್ ಕಾರಣ? ಏನಾರು ಒಂದ್ ಬೇಕಲ್ಲ. ನನಗಿನ್ನೂ ಜಾಸ್ತಿ ಭಕ್ತಿ ಇದೆ ಅಂತ ಹೇಳಿ ನಾನು 12ನೇ ಕಕ್ಷೆಯಲ್ಲಿ ಅಂತ ಹೇಳಿದ್ರೆ ನಡೀತದ? ರಾಘವೇಂದ್ರ ಸ್ವಾಮಿಗಳು 12 ಅಂತ ನಾನು ಹೇಳಿ ನಮ್ಮ ಶಿಷ್ಯರುಗಳಿಗೆಲ್ಲ ನಾನು ಹಾಗೆ ಪ್ರಚಾರ ಮಾಡಿ ಮುಂದೆ ಯಾವಾಗೋ ಇನ್ಮೇಲೆ ಕೆಲವರೆಲ್ಲ 12 ಅಂತ ಕೂಡ ಹೇಳ್ತಾರೆ ಅಂದ್ಬಿಟ್ರೆ ಪ್ರಮಾಣ ಬೇಕಲ್ಲ. ಇರ್ಬೋದೇನೋ ಏನ ಹೇಳಿದ್ದಾರೆ ಅಂದ್ಮೇಲೆ ಏನಾರು ಪ್ರಮಾಣ ಇರ್ಬೋದು, ಅದನ್ನ ತೋರಿಸ್ಬೇಕಷ್ಟೆ. ಇಲ್ಲ ಅಂತ ಕೂಡ ನಾ ಹೇಳಲ್ಲ. ಸುಮ್ಮನೆ ಹೇಳಬಾರದು ಇವೆಲ್ಲ. ಆಯ್ತು ಸರ್. ನಮಸ್ಕಾರ. ನಮಸ್ಕಾರ ಸರ್. ಹರಿರಾಮ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ನಮಃ.